ತಮ್ಮ ರಾಯ, ಸರಕಾರ ಯಾರಿಗಂತ ಪರಿಹಾರ ಕೊಡಬೇಕಪ್ಪ? ನಾವು ಬೆಳೆದಿರುವ ಬೆಳೆಗೆ ಅಗತ್ಯ ಬೆಲೆ ಕೊಟ್ಟರೆ ಸಾಕು ಸರಕಾರ. ಇಸ್ರೇಲ್ ಪ್ರಧಾನಿ ಒಬ್ಬ ರೈತರ ಖಾತೆಗೆ 2,72,000 ಹಣ ಹಾಕಿದರಂತೆ. ಹಣ ಬಂದ ನಂತರ ರೈತರು ದುಡಿಯುವುದನ್ನೇ ನಿಲ್ಲಿಸಿದರಂತೆ. ಮುಂದೆ ನಿಲ್ಲಿಸಿದಾಗ ಮುಂದೆ 10 ವರ್ಷದಲ್ಲಿ ಅನ್ನ ಅನ್ನ ಎಂದು ಪರಿದಾಡುವಂತೆ ಪರಿತಪ್ಪಿಸಿದೆಯಪ್ಪ ರೈತರ ಗೋಳು. ಹೋಗ್ಲಿ ಬಿಡಣ್ಣ, ನಮ್ಮ ದೇಶದಲ್ಲಿ ಮಳೆ ಚೆನ್ನಾಗಿ ಆದರೆ ಬೇರೆ ದೇಶಕ್ಕೆ ಅನ್ನ ಕೊಡುವ ಕೈ ಆಗಲಿ. ಇದು ನಿನ್ನ ಕನಸಿನ ಮಾತಪ್ಪ, ಇದು ನಿನ್ನ ಕನಸಿನ ಮಾತು. ದೇಶದಲ್ಲಿ ಕರ್ನಾಟಕ ಒಂದು ಅತಿ ಹೆಚ್ಚು ಒಣ ಭೂಮಿ ಹೊಂದಿರುವ ರಾಜ್ಯವಪ್ಪ ಇದು ನಮ್ಮದು. ಕಳೆದ 18 ವರ್ಷದಲ್ಲಿ 15 ವರ್ಷ ಬರಗಾಲದ ಬವಣೆಯನ್ನು ನಿರ್ಮಿಸಿದಾನೆ ಆ ಭಗವಂತ. ಆ ಭಗವಂತ 100ಕ್ಕೂ ಹೆಚ್ಚು ತಾಲೂಕು ಬರ ಪೀಡಿತ ತಾಲೂಕೆಂದು ಘೋಷಣೆ ಮಾಡಿದೆಯಪ್ಪ ಸರ್ಕಾರ. ಕಾಡು ಉಳಿಸಿ ನಾಡು ಬೆಳೆಸಿ ಅಂತ ತೋಟಕ್ಕೆ ಪೋಸ್ ಕೊಡುವ ಬದಲು ಒಬ್ಬ ಮನುಷ್ಯ 5 ಗಿಡಗಳನ್ನು ನೆಡಲು ಮುಂದಾದಾಗ ಮಾತ್ರ ಸುಧಾರಿಸಬಹುದು ಬರಗಾಲದ ಬವಣೆ. ನಂಬಿ ಸಂಭವಲಿಂಗನ ಪಾದ ಹಿಡಿದರು ಜನರು ಮತ್ತು ಸರ್ಕಾರ ಸುಧಾರಣೆಗೆ ಬರುವುದಿಲ್ಲ ಅಣ್ಣ. ಹಾಗಾಗಿ ನಾನು ಮತ ಚಲಾಯಿಸುವುದಿಲ್ಲ. ತಪ್ಪು ಚಪ್ಪ ತಪ್ಪು. ಮತ ಚಲಾಯಿಸುವುದು ನಿನ್ನ ಹಕ್ಕು, ಮತದಾನ ಮಾಡುವುದು ನಮ್ಮ ಹಕ್ಕು. ಯಾರೊಬ್ಬರಿಗೂ ಜಬರ್ದಸ್ತ್ ಮಾಡುವ ಅಧಿಕಾರ ಯಾರಿಗೂ ಇಲ್ಲಪ್ಪ, ಯಾರಿಗೂ ಇಲ್ಲ. ಅಣ್ಣ, ನಿನ್ನ ಮಾತು ಕೇಳಿ ಮತ ಚಲಾಯಿಸುತ್ತೇನೆ. ಆದರೆ ಮಹಾತಾಯಿ ನೀರು ನಮ್ಮ ರಾಜ್ಯಕ್ಕೆ ಕೊಡ್ತಾರ ಸರ್ಕಾರದವರು? ಅಮ್ಮ, ಒಂದೇ ಮನೆಯಲ್ಲಿ ಮಾತು ಕೇಳುವುದಿಲ್ಲ, ಇನ್ನು ಸರ್ಕಾರ ಏನು ಮಾಡಬೇಕಪ್ಪ? ರೈತರ ಜಮೀನಿಗೆ ಉಪಯೋಗವಾಗಲೆಂದು ಲಕ್ಷಗಟ್ಟಲೆ ಖರ್ಚು ಮಾಡಿ ಕೃಷಿ ಹೊಂಡ ತೆಗೆದರೆ ರೈತರು ಮರಳಿ ಅದೇ ಕೃಷಿ ಹೊಂಡವನ್ನು ಮುಚ್ಚಿದ ಉದಾಹರಣೆ ಎಷ್ಟು ಕಂಡಿಲ್ಲಪ್ಪ ನಾವು. ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ರೈತರಿಗೆ ಉಪಯೋಗವಾಗಲೆಂದು ದಿನನಿತ್ಯ ಯೋಜನೆ ಮಾಡಿ ಸರ್ಕಾರ ಸುಮ್ಮನೆ ಆಗಿದೆಯಪ್ಪ. ಅಣ್ಣ, ನಿಮ್ಮ ಸರ್ಕಾರ ಬಂತು ನೋಡು, ಬುತ್ತಿ ಗಂಟು ತೆಗೆದುಕೊಂಡು ಬಂತು ನಮ್ಮ ಮತ್ತಿಗೆ. ನಾನು ನೀರು ತೆಗೆದುಕೊಂಡು ಬರ್ತೇನೆ. ರಾಯ, ಅಕ್ಕಿನೇ ತರುತ್ತಾಳೆ ಬಿಡು. ಆಕೆಯನ್ನು ನೀರಲ್ಲಿ ಮುಳುಗೋಕೆ ಮಧುಮಾಸುರ ಕೆಂಚಮ್ಮನಲ್ಲ. ರಾಯ, ನಾನೇ ನೀರು ತರುತ್ತೀನಿ, ನೀವೇ ಇಲ್ಲೇ ಇರಿ. ರಾಯ, ಅಕ್ಕಿನೇ ತರುತ್ತಾಳೆ ಬಿಡು. ನೀರಲ್ಲಿ ಮುಳುಗೋಕೆ ಆಕೆಯನ್ನು ಮಧುಮಾಸುರ ಕೆಂಚಮ್ಮ. ಇಂಥ ಮಾತಿಗೇನು ಕಮ್ಮಿ ಇಲ್ಲ. ನಮ್ಮ ಜೊತೆ ಪ್ರೀತಿನೂ ಬಂದಿದ್ದಾಳೆ, ಅವಳಿಗೆ ಊಟಕ್ಕೆ ಬಡಿಸಬೇಕು. ರಾಯ, ನಿನ್ನ ಕೈಯಾರೆ ಅವಳಿಗೆ ಊಟ ಮಾಡಿಸು. ಪ್ರೀತಿ, ಅಲ್ಲಿ ಆಟ ಆಡಬಾರದಮ್ಮ, ಬಾರಮ್ಮ ಈ ಕಡೆ. ಘಾತವಾಯ್ತು ಸ್ವಾಮಿ, ಘಾತವಾಯ್ತು. ನಮ್ಮ ಪ್ರೀತಿ ಕೊಳವೆ ಬಾವಿಯಲ್ಲಿ ಬಿದ್ದಿದ್ದಾಳೆ ಸ್ವಾಮಿ, ಕೊಳವೆ ಬಾವಿಯಲ್ಲಿ ಬಿದ್ದಿದ್ದಾಳೆ. ರಾಯ, ಘಾತವಾಯಿತು ರಾಯ, ಘಾತವಾಯಿತು. ಪ್ರೀತಿ ಕೆರೆಯಲ್ಲಿ ಮುಳುಗಿದಾಳಂತಪ್ಪ, ಮುಳುಗಿದಾಳಂತೆ. ಪ್ರೀತಿ ಕೆರೆಯಲ್ಲಿ ಬಿದ್ದಿಲ್ಲ, ಕೊಳವೆ ಬಾವಿಯಲ್ಲಿ ಬಿದ್ದಿದ್ದಾಳೆ ನಮ್ಮ ಊರಲ್ಲಿ ಹೋಗಿ 4 ಜನರನ್ನು ಕರೆದುಕೊಂಡು ಬರುತ್ತೇನೆ. ಏನಾಯ್ತು? ಪ್ರೀತಿ ಕೆರೆಯಲ್ಲಿ ಬಿದ್ದಳ?
ಪ್ರೀತಿ ಮಾತನಾಡು ಪ್ರೀತಿ, ನೀರನ್ನಾದರೂ ಕುಡಿ ಪ್ರೀತಿ, ನೀರನ್ನಾದರೂ ಕುಡಿ. ರಾಯ ಹೋಗು, ನನ್ನ ಮಗಳ ಬಾಯಿಗೆ ನೀರು ಹಾಕು ರಾಯ, ನೀರು ಹಾಕು. ನನ್ನ ಮಗಳಿಗೆ ಬಾಯಿ ಆರಿಕೆ ಆಗ್ತಾ ಇದೆ. ಹೋಗು ರಾಯ, ಮೊದಲು ನೀರು ಹಾಕು ನನ್ನ ಮಗಳ ಪ್ರೀತಿಗೆ. ಹಲೋ, ನೀರು ಹಾಕ್ಬೇಡಿ ರಾಯ. ನೀರು ಕುಡಿದರೆ ಮಣ್ಣು ಹೋಗಿ ತಲೆ ಮೇಲೆ ಬೀಳುತ್ತದೆ. ನೋಡಿ, ನೀವು ಇಲ್ಲಿಂದ ಎಲ್ಲರೂ ದೂರ ಸರಿದ ಮೇಲೆ ಒಬ್ಬರೇ ಇಲ್ಲಿ. ಹತ್ತಿಗೆ ನೀವು ಮನೆಗೆ ಹೋಗಿ. ಇಲ್ಲ ರಾಯ, ಇಲ್ಲ, ನಾನು ಮನೆಗೆ ಹೋಗುವುದಿಲ್ಲ. ನನ್ನ ಮಗಳನ್ನು ನಾನು ಒಬ್ಬಳೇ ಬಿಟ್ಟು ಹೋಗುವುದಿಲ್ಲ ರಾಯ, ಹೋಗುವುದಿಲ್ಲ. ನನಗೆ ನನ್ನ ಮಗಳು ಪ್ರೀತಿ ಬೇಕು, ನನ್ನ ಮಗಳು ನನ್ನ ಪ್ರೀತಿ ಬೇಕು. ಇಂದಿರಾ, ಸುಮ್ಮನೆ ಇರು ಇಂದಿರಾ. ಬ್ರಹ್ಮ ಬರೆದ ಹಣೆ ಬರಕ್ಕೆ ಯಾರು ಹೊಣೆ ಇಂದಿರಾ, ಯಾರು ಹೊಣೆ? ಸಮಾಧಾನ ತಂದುಕೊಳ್ಳಪ್ಪ. ಸಾಯಿಬ್ರೆ, ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೀನಿ. ಆದ್ರೆ ನನ್ನ ಮಗಳನ್ನು, ನನಗಿರೋದು ಒಬ್ಬಳೇ ಮಗಳು. 100 ಮಕ್ಕಳಿದ್ದರೂ ಸಪ್ತ ಮಕ್ಕಳನ್ನು ಎಂದಾದ್ರೂ ಮರೆಯಲಿಕ್ಕೆ ಸಾಧ್ಯವೇ? ಹೇಳಿ ಸಾಯಿಬ್ರೆ, ಹೇಳಿ. ರೈತ ಬಾಂಧವರೇ, ರೈತರು ಯಾರ್ಯಾರು ಇದ್ದೀರಿ ಎಲ್ಲರೂ ಈಗಲೇ ಹೋಗಿ ತೆರೆದಿರುವ ನಿಮ್ಮ ಕೊಳವೆ ಬಾವಿಗೆ ನಿಮ್ಮ ಮಕ್ಕಳು ಆಹುತಿಯಾಗುವುದು ಬೇಡ. ನಿಮ್ಮ ಮಕ್ಕಳು ಆಹುತಿಯಾಗುವುದು ಬೇಡ. ನಮಗೆ ಬಂದಿರುವ ಪರಿಸ್ಥಿತಿ ನಿಮ್ಮ ಮಕ್ಕಳಿಗೆ ಬರುವುದು ಬೇಡ. ಈಗಲೇ ಹೋಗಿ ನಿಮ್ಮ ತೆರೆದಿರುವ ಕೊಳವೆ ಬಾವಿಯನ್ನು ಈಗಲೇ ಮುಚ್ಚಿ. ಮಾತನಾಡು ಪ್ರೀತಿ, ನಾವು ತಪ್ಪು ಮಾಡಿದೀವಿ ಅಮ್ಮ, ನಾವು ತಪ್ಪು ಮಾಡಿದೀವಿ. ರಾಯ, ಮಾತನಾಡಿಸು ರಾಯ ಪ್ರೀತಿಯನ್ನು. ಮೊದಲೇ ಪ್ರೀತಿ ಪ್ರೀತಿ ಚಿಕ್ಕಪ್ಪ ಅಂತ ಕರೆಯುತ್ತಿದ್ದಾಳೆ. ಮಾತನಾಡು ಅವಳ ಜೊತೆ ರಾಯ, ಮಾತನಾಡು. ಇದೆಂತ ಮೋಸವಾಯಿತಪ್ಪ ನಮಗೆ. ನಾವು ತಪ್ಪು ಮಾಡಿದೀವಿ. ಪ್ರೀತಿ ಇಲ್ಲದೆ ಬದುಕಲಾರೆ ಅಣ್ಣ, ಬದುಕಲಾರೆ. ಏ ವಿಧಿಯೇ, ಇದೆಂತ ಘೋರ ಪರೀಕ್ಷೆಯನ್ನು ತೆಗೆಸಿದೆಯಪ್ಪ ನನ್ನ ಮಗಳಿಗೆ. ಮೊದಲೇ ಪ್ರೀತಿ, ಮಾತನಾಡು ಪ್ರೀತಿ, ಮಾತನಾಡು. ಮಾತನಾಡಿಸು ರಾಯ ಪ್ರೀತಿಯನ್ನು, ಮಾತನಾಡಿಸು ರಾಯ. ಹೇಳು ಪ್ರೀತಿ ಅಂತ ಹೇಳು. ಮಾತನಾಡು ಪ್ರೀತಿ. ಪ್ರೀತಿ ಕೊನೆಗೂ ನಮ್ಮ ಮನದಲ್ಲಿ ನಿನ್ನ ಪ್ರೀತಿಯನ್ನು ಉಳಿಸಿ ಹೋದೆಯಮ್ಮ. ತಂದೆಯ ಮುಂದೆ ಮಕ್ಕಳು ಸಾಯಬಾರದು ಅನ್ನುತ್ತಾರೆ. ತಂದೆಯ ಮುಂದೆ ಮಕ್ಕಳು ಸಾಯಬಾರದು ಅನ್ನುತ್ತಾರೆ. ಪ್ರೀತಿ ಪ್ರೀತಿ ಕೊನೆಗೂ ನಿನಗೆ ಮಣ್ಣು ಹಾಕುವ ಹೊತ್ತು ಬಂದಿದೆ. ಪ್ರೀತಿ ದೇವರೇ, ಯಾಕೆ ಈ ಘೋರವಾದ ಶಿಕ್ಷೆ? ಕರುಳಿನ ಬಳ್ಳಿ ಮರೆಯಾಯಿತೆ. ವಿಧಿಯಾಟಕ್ಕೆ ಬಲಿಯಾಯಿತೆ.
ಕರುಳಿನ ಬಳ್ಳಿ ತಾಮರೆಯಾಗಿ ಹೋಯಿತೆ ಕರುಳಿನ ಬಳ್ಳಿ ತಾಮರೆಯಾಗಿ ಹೋಯಿತೆ ಕರುಳಿನ ಬಳ್ಳಿ ತಾಮರೆಯಾಗಿ ಹೋಯಿತೆ ಕರುಳಿನ ಬಳ್ಳಿ ತಾಮರೆಯಾಗಿ ಹೋಯಿತೆ ಕರುಳಿನ ಬಳ್ಳಿ ಮರೆಯಾಯಿತೆ ವಿಧಿಯಾಟಕ್ಕೆ ಬಲಿಯಾಯಿತೆ ವಿಧಿಯಾಟಕ್ಕೆ ನೋಡಿ ಪೋಸ್ಟ್ ಮಾರ್ಟಮ್ ಕಳಿಸಬೇಕು, ಎಲ್ಲರೂ ಹಿಂದೆ ಸರಿಯಿರಿ. ಸಾಯಿಬ್ರೆ, postmortem ಮಾಡ್ಸಕ ಸಣ್ಣ ಕೂಸ್ರಿ ಅಪ್ಪ, ಅದು ಸಣ್ಣ ಕೂಸ್ರಿ. ಬೇಡರಿ, ನನಗಿರೋದು ಒಬ್ಬಳೇ ಮಗಳು. ಸತ್ತ ಮಕ್ಕಳನ್ನು ಎಂದಾದ್ರೂ ಮರೆಯಲು ಸಾಧ್ಯವೇ ಸಾಯಿಬ್ರೆ? ನನಗೆ ನನ್ನ ಮಗಳು ಬೇಕು. ನೋಡಿ ಸಾಹೇಬರೇ, ನಮ್ಮ ತಂದೆಯವರು ಕೂಡ ಊರಲ್ಲಿಲ್ಲ. ನೋಡಿ ಶಿವಪ್ಪ, ನೀವು ಬೇಗ ಹೋಗಿ ನಿಮ್ಮ ತಂದೆಯನ್ನು ಬರಲಿಕ್ಕೆ ಹೇಳಿ, ಎಲ್ಲ ವ್ಯವಸ್ಥೆ ನಾವು ಮಾಡುತ್ತೇವೆ. ಗಜ್ಮಾ ಗಜ್ಮಾ ಅಂತ ಹೆಂಗ್ ಮಕ್ಕಂದ ಅವಾಡಿಸಿದಂಗಡಬೇಕು ಸತ್ಯಂ ಶಿವಂ ಸುಂದರಂ ಗುರುವೇ ಎದ್ದೇಳು, ನಿನಗಾಗಿ ಹೂವು ಹಣ್ಣುಗಳನ್ನು ತಂದಿರುವೆ, ಎದ್ದೇಳು ಗುರುವೇ ಎದ್ದೇಳು. ಒಳಗಿರುವೆ ಭಕ್ತ, ನಾನು 4 ದಿನ ಬಿಟ್ಟು ಗುರುವೇ, ನನಗೆ ಅರ್ಜೆಂಟ್ ಹೊರಗಡೆ ಬಂದಿದೆ. ಬಂದರೆ ಅಚ್ಚಲಕಟ್ಟಿಗಾದ್ರೂ ಹೋಗಿ ಕುತ್ಕೋ, ಇಲ್ಲಾಂದ್ರೆ ಇಲ್ಲೇ ಕುತ್ಕೋ. ನಾವು ಅಲ್ಲಿ ಹೋಗಲ್ಲ, ಹೊಸ ಟ್ಯಾಂಕರ್ ಹೋಗ್ತೀವಿ. ಯಾರು ಬ್ಯಾಡ ಅಂತಾರೆ ನಿನಗೆ? ನನಗೆ ದೆವ್ವ ಬಿಡಿಸಿ ಬಿಡಿಸಿ ಸಾಕಾಗಿದೆ. ಸ್ವಾಮಿ ದೇವೇಶ್ವರ, ನನ್ನ ಮಗಳಿಗೆ ದೆವ್ವ ಬಂದಿರುವುದು. ಭಕ್ತ ಬುದ್ಧೀಶ್ವರ, ಇಲ್ಲಿ ನೋಡು ದೇವೇಶ್ವರ, ಈ ಕಾಡಿನಲ್ಲಿ 4 ದಿನ ಆಯ್ತು ದೇವೇಶ್ವರ ಬಂದು. ಅಲ್ಲೇ ನೋಡ್ತಿ, ಇಲ್ಲಿ ನೋಡು, ತಡಿ 1 ನಿಮಿಷ ಬಂದೆ. ದುಡ್ಡಿ ದುಡ್ಡಿ
ಹುಡುಗಿ ಭಕ್ತ ಯಾಕೆ ಇದಿದ್ರೆ ತಗದು ಹೊಡ್ಯಾಕ ನಮ್ಮತ್ತ ಅಲ್ಲ ಭಕ್ತ ಅವನು ಹೊತ್ಕೊಂಡು ತಿರುಗಿ ಸತ್ತಾನ. ನನ್ನ ದುಂಡಿ ಇಲ್ಲಿ ಬರಲು ನೀನ್ಯಾರು? ನೋಡಿ ಗುರುವೇ ನಾನು ಹೊಸದಾಗಿ ಬಂದಿರುವ ಈ ಗಜಮಾಮೂರ್ತಿಯವರ ಹೊಸ ಶಿಷ್ಯ. ಮುರುಘರಾಜನ ಕಡೆ ಹೋಗಿ ಬಂದೆ. ನಾ ಹೋಗಿ ಬಂದೆ. ಏನವ ಇವಾಗ ಜನ ನೋಡ್ರಿ ದೇವೇಶ್ವರ, ನೀವು ಸುಮ್ಮನೆ ಕಾಲ ಹರಣ ಮಾಡಬೇಡ್ರಿ. ನನ್ನ ಮಗಳಿಗೆ ದೆವ್ವ ಬಂದಿರೋದು. ಸ್ವಾಮಿಗಳ ಅದಕ್ಕ ನಾ ನಿಮ್ ಕಡೆ ಬಂದೀನಿ. ಮುರುಘರಾಜನ ಹತ್ರ ಹೋಗಿದ್ದ, ಅಲ್ಲಿ ಅವರು ವೈಕುಂಠಕ್ಕೆ ಹೋಗಿದ್ದಾರೆ. ಅದಕ್ಕ ಅವನ ಮಗ ಶರಣಯ್ಯನ ಹತ್ರ ಹೋದೆ, ಅಲ್ಲಿ ಏನು ಕೆಲಸ ಆಗ್ಲಿಲ್ಲ. ಅದಕ್ಕೆ ನಿಮ್ಮ ಹತ್ರ ಬಂದೀನಿ ಸ್ವಾಮಿಗಳ. ಉಳಿಸಿರುವಳಮ್ಮ ನಿನ್ನಮ್ಮ. ನಿನ್ನ ಹೆರಿಗೆಯಾದ ಮೇಲೆ ನನ್ನ ಬಿಟ್ಟು ಹೋಗಿದ್ದಾಳೆ ನಿನ್ನಮ್ಮ. ಹೇಳಮ್ಮ ಹೇಳು, ಆ ಕಲ್ಲಿನಲ್ಲಿರುವಳ ಇಲ್ಲ ಆ ಬಾಲಕ ನುಡಿಸುತ್ತಿರುವ ಕ್ಯಾಶಿಯಲ್ಲಿರುವಳ ಇಲ್ಲ ಈ ಬಾಲಕ ವಿಡಿಯೋ ಮಾಡುತ್ತಿರುವ ಫೋನ್ನಲ್ಲಿರುವಳ? ಹೇಳಮ್ಮ ಹೇಳು, ಇಲ್ಲ ಆ ಕೃಷಿ ಹೊಂಡದಲ್ಲಿರುವಳ? ಇಲ್ಲ ಸರ್ಕಾರಿ ಒಡ್ನ್ಯಾಗ ಅದಳ. ಬೆಳತನ ಹಿಂಗ ಮಾಡ್ತಿರೋ ನನ್ನ ಮಗಳ ಪ್ರಾಣ ಉಳಿಸ್ತಿರ. ಭಕ್ತ, ಪ್ರಾಣ ಎಲ್ಲಿರುವುದು ಎಂತಲ್ಲಿರುವುದು? ಇಲ್ಲ ನನ್ನ ಮಂಡಿ ಒಳಗದಳ ಸ್ವಾಮಿ ದುಂಡೆಪ್ಪಜ್ಜ. ನಾನು ಗಜಮಾಮೂರ್ತಿಯರ ಮುರುಘಯ್ಯಜ್ಜ. ಗಜ್ಜಿಗೊಮ್ಮೆ ದುಂಡು ಮಾಡು ಅಜ್ಜ. ನಾನು ನಾ ಹೇಳಿಲ್ಲ ಗಜಮಾಮೂರ್ತಿ ಅಂತ. ಅಜ್ಜಮ್ಮ ಗುಡ್ಡದಲ್ಲಿ ತಪಸ್ಸು ಮಾಡಿ ಬಂದವನು ನಾನು. ಎತ್ತ ಬಾ, ದೂರ ಬಾ, ಹುತ್ತಿನಲ್ಲಿ ಕೈ ಇಟ್ಟು ತೆಗೆಯುವನು ನಾನು. ಗುರುವೇ, ತಡಿ ಪುದೇಶ್ವರ, ಹೇಳ್ತೀನಿ ತಡಿ. ಗುರುವೇ, ನೀವು ಅಲ್ಲಿ ಯಾಕೆ ಕೈ ಇಟ್ರಿ? ನಿಮ್ಗೆ ಬೇರೆ ಇಲ್ಲಿ ಜಾಗನೇ ಸಿಗ್ಲಿಲ್ವ ಕೈ ಇಡಲಿಕ್ಕೆ? ನನ್ನ ಮಗಳು ಮೊದಲು ಇರ್ಲಿ, ನಿಮ್ ಶಿಷ್ಯನ್ ದೆವ್ವ ಬಿಡಿಸ್ರಿ ಸ್ವಾಮಿಗಳ. ಇಲ್ಲ ಅಂತಂದ್ರ ನನ್ನ ಮಗಳ ಪ್ರಾಣ ಪಕ್ಷಿ ಹಾರಿ ಹೋಗುವುದು. ಗುರುವೇ ತಿಪ್ಪೇಶ, ಪಕ್ಷಿ ಅಂದ್ರಲ್ಲ, ನೋಡಕ್ಕೆ ಹೆಂಗಿರ್ತತಿ. ತಂಗಾಳಿಯಲ್ಲಿ ನಾನು ಕರ್ಕೊಂಬರನ ಬಾ. ನಾನು ಎಲ್ಲಿ ಇದ್ದೀನಿ? ನೋಡು ಪಾದರಾಕ್ಷಿ, ನೀನು ಇಲ್ಲೇ ಇರು. ಯಾಕಂತಂದ್ರ ನಮ್ಮ ಗಜಮಾಮೂರ್ತಿ ದೇವಲೋಕಕ್ಕೆ ಹೋಗಿದ್ದಾರೆ. ನಮಗೆ ಕಚ್ ಬೇಡ, ಪಚ್ ಬೇಡ. ಅಯ್ಯೋ ಪಚ್
ದೆವ್ವ ಅಯ್ಯೋ ಈಗ ಹೊರಟೋದ ನನ್ ದೆವ್ವ ಅಯ್ಯ ನಿಂಗೆ ಗೊತ್ತ ನಾನು ಇಲ್ಲಿ ಯಾಕದೀನಿ ಯಾಕದೀಯ ನಾ ಅದಕ್ಕೆ ನೀವಿದೀನಿ ಇಲ್ಲೇ ನಾ ಅದಕ್ಕೆ ನೀ ಏನಾಯ್ತು ಸಂತೋಷ ಮುಂದೆ ಬೂದಿ ಬೂದಿ ಆಗಿ ಹೋದ ಬೂದಿ ಬೂದಿ ನೀವು ಬೂದಿ ಬೂದಿ ಆಗಿ ಹೋದ್ರಿ ನಾವು ಬೂದಿ ಬೂದಿ ಆಗಲ್ಲ ಬೂದಿ 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 ಮದರಂಗಿ ನಿಂಗೆ ಪ್ರಜ್ಞೆ ಬಂತ ಬಂದಪ್ಪ ಏನು ಚಿಕ್ಕಪ್ಪನ ದೊಡ್ಡಪ್ಪನ ಅಲ್ಲ ಚಿಕ್ಕಪ್ಪನ ಅಲ್ಲ ನಾ ಮೊದಲಂಗ ಹಂಗೆ ಇದ್ನಲ್ಲ ಮದ್ರಂಗಿ ಓಹೋ ಮದ್ರಂಗಿ ಇದು ಅವನು ದೆವ್ವ ನಾಟಕ ಮಾಡಿದ್ದೇನೆ ಮತ್ತೆ ಏನ್ ಮಾಡಂದಿ ನಮ್ಮ ಅಪ್ಪ ನೋಡಿದ್ರ ಕೆಲಸ ಮಾಡು ಅಡಿಗೆ ಮಾಡು ಅಂತ ಹೇಳಾಕತ್ತಿದ್ದ ಅದಕ್ಕ ನಾನು ದೇವ ಬಂದಿರ್ತೀನಿ ದೇವ ಬಂದಿರ್ತೀನಿ ನಾಟಕ ಮಾಡಿ ನಮ್ಮ ಅಪ್ಪ ನಿಮ್ಗೆ ಸಾಲ ಕೊಟ್ಟಾನ ನೀವು ನೋಡಿದ್ರ ಸ್ವಾಮಿ ವೇಷದಾಗ ಹಾಕೊಂಡ್ ಬಂದಿ ನಾನು ಇದಕ್ಕೆ ಎಲ್ಲ ನಾಟಕ ಮಾಡಿದ್ ನೋಡಿ ಹೌದಾ ಇದಕ್ಕ ನೀವು ನಾಟಕ ಮಾಡಿದ್ದ ಹೌದು ನಾನು ನಾಟಕ ಮಾಡಿದ್ದೆ ಓಹೋ. ಮತ್ತೇನ್ ಕೆಲಸ ಮಾಡಿ ಮಾಡಿ ಗುರುವೇ. ಶಂಬೋಲಿಂಗ ಈ ಮಾಲೇನ ಹಗರಲ್ಲೇ ಮಾಟಿದ ಪಕ್ಕ ಪಿಪಿ ಊರಿನ ಕಣ್ಣ ನೋಡ್ಲೆ ಆಕಿ ಪಿಪಿ ಅವ್ರ ನಾವು ಕೊಬ್ಬರಿ ಊರಿ ಪಿಪಿ ಊರಿ ಆದ್ರ ಒಳ್ಳ ಕೊಬ್ಬರಿ ಕಟ್ಟಿ ಬಿಟ್ರ ಜಿಗಿದ್ ಹೋಗಿ ಎಲ್ಲಿಗೆ? ಕೇಳಿನ ಊರಿನ ಹೌದು. 1040 ಗಜಮ ಗಜಮ ಕೇಳಿಯಪ್ಪ ಊರಿ ಕೇಳಿಯ ಮಾಟಿ ಅಂತ ತಡ ಯಾಕ? ಏರ್ಸ್ ಹಾಕ್ಯಾನ ಬಡ ಎಸಂ ಬಾಯಿಗ ಏನ್ ಹೆಸದೆ ಎಸದಿರಂದ ಹಾಡ ಅಲ್ಲ ನಾನು ಪಿಪಿ ಅಂದ್ರೆ ನೀವು ಹೋರಿ ಅದ್ರ ನನ್ನ ಕೈಯಾಗ ಅಲ್ಲ ನನ್ನ ಕೈಯಾಗ ನೀವು ಹಾಕಿರಿ ಸರ್ದಾರ ನೋಡೋ ಬಾಯಿಗ ಮತ್ತೆ ಹಾಕತಾನ ಹೋರಿ ಅರ್ಧ ಕೈ ಬಿಡ್ರಲ್ಲ ಆ? ಪೂರ್ತರ ಕೇಳೋಂದ್ರ ಮಾಡ್ರಿ ಅರ್ಧಕ್ಕ ಕಟ್ ಪಿಸ್ಕಣ ಅಂತ ಕ್ಯಾಶೇಸರ ಪೂರ್ತಿ ಹೊಡ್ರಿ ನಮಗ ಏನೇ ಹಾಡ ಒಳಮಳ ಏನು ಏನಂದ್ರೆ ಕೌಸ್ನಾಗ ಇಟ್ಟು ಬಡಿಬೇಡ ಅವ್ನ ನಾವು ಕೌನ್ಸ್ನಾಗ ಬಿಡ್ರಿ ಯಾಕಂದ್ರೆ ಕೌನ್ಸ್ನಾಗ ಇಟ್ಟ ಭಾಳ ಇಂಪಾರ್ಟೆಂಟ್ ಅದ ಸೆಕೆಂಡ್ ಮಾರ್ಕ್ ರೆಡಿ
ಸಂತನ 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 ದೇವ್ ಹೋತಾ ಮೂಡ್ ಬಂದಾಗ ಯವಸ ಬಡಬಡ ಮೂಡ್ ಬಂದ ಎವಸ್ಬೇಕಲ್ಲ ಅಂತಂದ್ರೆ ಮೂಡ್ ಹೋಗ್ತಾರೆ ಕಟ್ ಮಾಡ್ತಾರ ಹೇಳಿ ಒಂಚೂರು ಅವ್ರಿಗೆ ನಮ್ಮ ಬಂದಿರ್ತೈತಿ ಕರೆ ನಡಬರಕ ನಡುವೆ ಕಟ್ ಮಾಡಿದ ಬರೀ ಕಪಾಳ ಕಾಡ್ತೀಯಲ್ಲ ಶ್ರಾವಣ ತಿಂಗಳಾದ ನಿನ್ನ ನೆನಪ ಮರೆತೈತಿ ನೆನಪ ಮರೆತೈತಿ ಹೆಂಗೆಂಗಾಗುತ್ತೈತಿ ಹೊಡ್ರಿ ಒಂದು ಗಜಮ ನಮ್ಮ ಬೆಡಗಿ ಮಾಸ್ತರ್ ಮಾಡಾಕತ್ತಾನ ಹಿಂಗಂದ್ರೆ ಗಜಮ ಗಜಮ ಮೂಡ್ ಕೇಳ್ಬಿಟ್ಟ ಅಲ್ಲೇ ಗೌಡ್ರ ರೊಕ್ಕವನ್ನು ಕೊಡಬೇಕು ಹೋಗಿ ಬರೋಣ ಬಾರಿ ಸ್ವಾಮಿ ಜೀವನದಲ್ಲಿ ಖುಷಿಯಾಗಿರ್ಬೇಕಂದ್ರೆ ನಾವು ಮೊದಲು ಆ ಕೆಲಸ ಮಾಡಲೇಬೇಕು ಸ್ವಾಮಿ. ಆದ್ರೆ ತಾಯಿ ಹೃದಯ ತಂದೆಯ ಹೃದಯ ಪವಿತ್ರವಾದದ್ದು ಈ ಪ್ರಪಂಚದಲ್ಲಿ. ವಚನ ಭ್ರಷ್ಟ ನಾನಾಗಲಾರೆ ತಾರೆ ಇಂದಿನ ರೊಕ್ಕದ ಚೀಲವನ್ನು ಹೋಗಿ ಬರೋಣ. ನಿಮ್ಮ ಮನಸ್ಸಿಗೆ ಏನು ಅನಿಸುವುದಿಲ್ಲವೇ? ರೊಕ್ಕದ ಚೀಲ ತಾರೆ ಹೆಚ್ಚು ಮಾತು ಬೇಡ, ಹೋಗಿ ಕೊಟ್ಟು ಬರೋಣ ಗೌಡ್ರ ರೊಕ್ಕದ ಚೀಲವನ್ನು. ಅದರಲ್ಲಿ ಪ್ರೀತಿ ಸತ್ತು ಇನ್ನೂ ಒಂದು ತಿಂಗಳಾಗಿಲ್ಲ. ಆಗ್ಲಿ ಹೆಚ್ಚು ಮಾತನಾಡಬೇಡ, ರೊಕ್ಕದ ಚೀಲವನ್ನು ತಾರೆ, ಆಗಲೇ ರಾಯನಿಗೂ ಬರಲು ಹೇಳಿದ್ದೇನೆ, ಹೋಗಿ ಬರೋಣ.
ಬಂದು ನೀರು ನಿಂತ ಮನೆಯನ್ನೇ ಮಸಣ ಮಾಡಿ ಬಿಡುತ್ರೆ. ಏ ಗುಮಾಸ್ತ, ನೀರು ಬರುವುದು ಸ್ವಾಭಾವಿಕ. ಮನುಷ್ಯನಿಗೆ ಅಹಂಕಾರ ಇದ್ದರೆ ಹನುಮಾನ ಭೂತ ಇರಬಾರದು. ಲೇ ಬುದ್ಧಿ, ಹೋ ಸೀಮೆ ಯಾವಾಗ ರೊಕ್ಕ ಕೊಡ್ತಾನಲೇ? ಮಂದಿ ರೊಕ್ಕ ಗಂಟಾಕೋ ಶಿವಪ್ಪ. ಅನುಮಾನಕ್ಕೆ ಜಗತ್ತಿನಲ್ಲಿ ಮತ್ತು ಗೌಡ್ರಿ, ನಿಮ್ಮ ರೊಕ್ಕ ಕೊಟ್ಟರೆ ಯಾರಿಗೂ ಸಂಶಯ ಬರುವುದಿಲ್ಲ. ಮಂದಿ ರೊಕ್ಕ ಗಂಟಾಕೋ ಶಿವಪ್ಪ. ಮಂದಿ ರೊಕ್ಕ ಗಂಟು ಹಾಕುವುದು ನಮ್ಮ ರೈತ ಮನೆತನದಲ್ಲಿ ಬಂದು ಕಸವ ಜಗತ್ತಿನಲ್ಲಿ ಕಸವ ಮಾಡುವ ವ್ಯಕ್ತಿ ಯಾರು ಇಲ್ಲ. ಒಬ್ಬರದು ಒಂದು ಕಸಬು ಇರುತ್ತೆ ಪಾಟೀಲರೇ. ಸುಮ್ಮನೆ ಇಂದಿರ ನೋಡಿ ಗೌಡ್ರಿ, ಈ ವರ್ಷ ಮಳೆ ಜಾಸ್ತಿಯಾಗಿ ಬಂದ ಬೆಳೆ ನೀರು ಪಾಲಾಗಿ ರೈತ ವಿಲ ಒದ್ದಾಡುವ ಸ್ಥಿತಿ ಆಗಿದೆ ಗೌಡ್ರಿ. ನೋಡ್ಪ ತಮ್ಮ, ವಿಲ ಫಲ ಇವೆಲ್ಲ ಬೇಡ. ಮಳಿ ಜಾಸ್ತಿ ಆದ್ರೂ ಒಂದ್ ಮಾತು, ಕಡಿಮೆ ಆದ್ರೂ ಒಂದ್ ಮಾತು. ಹಿಂಗಂದ್ರ ಲೆಕ್ಕ ಹರಿದಂಗ ಆಕತ್ ಪಾ ತಮ್ಮ. ಸಾಲ ತೆಗೆದುಕೊಳ್ಳುವಾಗ ಬಂದ ಸಾಲ ಕೊಡ್ಬೇಕಾದ್ರ ಕರ್ಕೊಂಡು ಬಂದ ಬಡ್ಡಿ ಬಿಡ್ತಾರ ಅಂತ. ಅಲ್ಲ, ನಮ್ ಪಾಟೀಲ್ರಿಗೆ ಹೆಣ್ಣ ಅಂದ್ರ ಸಾಮಾನ ಇದ್ದಂಗ. ಅಲ್ಲ ದೇವ್ರ ಸಾಮಾನ ಇದ್ದಂಗ. ಒಳಗೆ ಬಿಸಪ್ಪ ಹೊರಗೆ ಬಸಪ್ಪ ಅನ್ನುವ ಹಾಗೆ ಬಡ್ಡಿ ಬಿಟ್ಟು ಲೆಕ್ಕ ಮಾಡಲೇ ಕೊಟ್ಟು ಹೋಗುತ್ತಿವೆ ನಿಮ್ಮ ರೊಕ್ಕವನ್ನು. ಸರ್ಕಾರ ಆದೇಶ ಹೊರಡಿಸಿದೆ. ಪದೇ ಹಣ ಕೇಳಲು ಬಂದರೆ ಪರಿಣಾಮ ಸರಿ ಇರುವುದಿಲ್ಲ. ಬಡ್ಡಿ ಕೊಡುವ ಬದಲು ನಿಮ್ಮ ಹೆಣದ ಮೇಲೆ ಬಡ್ಡಿ ಹಾಕಬೇಕಾಗುತ್ತೆ. ಸರ್ಕಾರಿ ಮರಿ ಮೊಮ್ಮಗನೇ, ಸರ್ಕಾರಿ ಬ್ಯಾಂಕು ಮರಿ ಬಡ್ಡಿ ಮನ್ನಾ ಮಾಡುತ್ತೇವೆ. ನಿಮ್ಮಂತವರ ಬಡ್ಡಿ ಬಿಡುವಂತ ನನಗೆ ಆದೇಶ ಮಾಡಿಲ್ಲ. ಜೋಡು ನದಿಗಳು ಪ್ರವಾಹ ಬಂದರು ನಡೆಸಲಾರದ ಈ ದೇಹ ನಿಮ್ಮಂತ ನಾಮರ್ದನ ಮಕ್ಕಳಿಗೆ ಹೆದರುವುದ ಸುನಾಮಿ ನೋಡಿ, ಗಾಳಿ ನೋಡಿ, ಬೆಂಕಿ ಗಾಳಿ ನೋಡಿಲ್ಲ. ಗಾಳಿ ಸುಮ್ಮನೆ ಇದ್ರೆ ಗಾಳಿ ಇಲ್ಲ ಅಂದ್ರೆ ಬೆಂಕಿ ಸುನಾಮಿ ಸುನಾಮಿ ಸುಂಟು ಗಾಳಿ ಯಾವಾಗ ಬರುತ್ತೆ? ಅದು ಬರುತ್ತೆ ಅಂದ್ರೆ ಅದ್ರ ಹವಾನೇ ಇರುತ್ತೆ. ಬಂದು ಹೋದ ಮೇಲೆ ಅಜ್ಜಿ ಎದ್ದು ಬಂದ ಚರಿತ್ರೆ ಇಲ್ಲ ಮಗಳ. ಚರಿತ್ರೆ ಸೃಷ್ಟಿಸಲಕ್ಕೆ ನೀನು ಸಂಗೊಳ್ಳಿ ರಾಯಣಗಳು ಅಲ್ಲ, ಲಕ್ಷ್ಮಣರು ಅಲ್ಲ. ಪಾಟೀಲ್ರ, ನಮ್ಮ ರೊಕ್ಕ ಕೊಟ್ಟು ಹೋಗಾಕ್ ಬಂದ. ಪಾಟೀಲ್ರ, ನಿಮಗ್ ಬುದ್ಧಿ ಕಮ್ಮಿ ರೀ. ಅಲ್ರಿ, ನಮ್ ರೊಕ್ಕ ಕೊಟ್ಟು ಹೋಗಾಕ್ ಬಂದಾರ, ಸುಮ್ನ ಇದ್ರ ಆತ್ರಿಪ್ಪ. ನೋಡ್ರಿ, ಸುಮ್ಮನೆ ಮಾತಿಗೆ ಮಾತು ಬೆಳೆಸಬೇಡಿ. ಕಾರ್ಬಾರಿಯವರೇ, ತೆಗೆದುಕೊಳ್ಳಿ ರೊಕ್ಕದ ಚೀಲವನ್ನು. ತಾಂಬರ್ಪ ಶಿವಪ್ಪ ರೊಕ್ಕದ ಚೀಲನ. ಏನಪ್ಪ ಇದು ಜಾತ್ರೆಗ
ಏನಪ್ಪ ಇದು ಖಾಲಿ ಚೀಲ ಅಲ್ಲ ಒಂಟಿ ಕುದುರಿ ಇದ್ದಂಗ ಖಾಲಿ ಚೀಲಪ್ಪ ಓಸಿ ಚೀಟಿ ಐತಪ್ಪ ಇದೆಲ್ಲ. ಇಂದಿರಾ ಏನಿದು? ನೋಡಿ ಸ್ವಾಮಿ, ಈ ರೊಕ್ಕದ ಚೀಲ ನನ್ನ ಬಿಟ್ರ ಮತ್ತಾರು ಮುಟ್ಟಿಲ್ಲ ಸ್ವಾಮಿ, ಮತ್ತಾರು ಮುಟ್ಟಿಲ್ಲ. ಹತ್ತಿಗೆ ನಿಮ್ಮ ಬಿಟ್ಟು ನಮ್ಮ ಮನೆಯಲ್ಲಿ ರೊಕ್ಕ ಯಾರ ಹತ್ತಿರನೂ ಇರುವುದಿಲ್ಲ. ಹತ್ತಿಗೆಮ್ಮ ಇನ್ನೊಂದು ಚೀಲದಾಗ ಇಟ್ಟಿರ್ಬೇಕು ನೋಡಮ್ಮ. ಇನ್ನೊಂದು ಚೀಲದಾಗ ಅಂದ್ರ ಶೇಂಗಾ ಚೀಲದಾಗ ಏನ ಬೆಂಡಿ ಚೀಲದಾಗ ಏನ್ ಮಣಿ ಸಂಧ್ಯಾಗ ಇಟ್ರ ನೋಡ್ ಚೆಕ್ ಮಾಡ್ರಿ. ನಾಟಕ ಬರೀ ನಾಟಕ. ಹಿಂದಲಿಕ್ಕೆ ಕೋಳು ಇಲ್ಲ, ದುಡ್ಡು ಎಲ್ಲಿಂದ ಬರಬೇಕು? ಯಾರಿಗೂ ಗಂಟು ಹಾಕುವರಲ್ಲ ನೀವು. ಸುನಾಮಿ, ಬೆಂಕಿ, ಎಲ್ಲಿ ಹೋಗಿಲ್ಲ ನಿಮ್ಮ ಇವತ್ತು? ಗೌಡ್ರಿ ಪಾಟೀಲರೇ, ಕಣ್ಣಿದ್ದು ಕುರುಡನಾದೆ. ದಲಾಲರ ಹತ್ತಿರ ಸಾಲ ತೆಗೆದುಕೊಂಡು ಬಂದು ನನ್ನ ಹೆಂಡತಿಯ ಕೈಯಲ್ಲಿ ಕೊಟ್ಟಿದ್ದು ನಿಜ. ಆದರೆ ನಿಯತ್ತಿನಿಂದ ಬದುಕುವವರು ನಾವು. ನಿಯತ್ತು ನೀತಿಗೆಟ್ಟವನಿಗೆ ನಿಯತ್ತಿನ ಅರ್ಥವಾಗುವುದಿಲ್ಲ. ಅರ್ಥವಾದರೂ ಮಂದಿ ರೊಕ್ಕ ಗಂಟು ಹಾಕಲ್ಲ. ಎಲ್ಲಿ ಹೋಯ್ತಿಲ್ಲ ನಿಮ್ಮ ನಿಯತ್ತು? ಗೌಡ್ರೆ, ಬಾಯಿಗೆ ಬಂದಂತೆ ಮಾತನಾಡಬೇಡಿ. ಕೈ ಸುಟ್ಟಿ ತಂದು ದೀಪ ಆರಿಸಲಿಕ್ಕೆ ಆಗುತ್ತಾ? ಎಣ್ಣೆ ಬಾಳ ಐತಿ ನಿಮ್ ಮನ್ಯಾಗ. ಗೌಡ್ರ ಬರೀ ನಾಟಕ ರೀ ಇವ್ರದ. ನಾಟಕ ಕಂಪ್ನಿಯಾಗ ಅದಾಳ, ನಾಟಕ ಎಬ್ಸ್ಯಾಳ. ಲೇ ರಾಷ್ಟ್ರದ ಬೆನ್ನೆಲುಬ, ರೊಕ್ಕ ಕೊಡಲಿ ನಮ್ದ. ಬಾಯಿದ್ದು ಮೂಕನಾದೆ ಅಣ್ಣ. ಎಂತ ಬಾಳೆ ನಮ್ದು ಅಣ್ಣ. ಸಿಕ್ಕವರ ಹತ್ತಿರ ಸಾಲ ಮಾಡಬಾರದು. ರೈತರ ಬದುಕು ನಿಜಕ್ಕೂ ಕತ್ತಲೆ ಅಣ್ಣ, ನಿಜಕ್ಕೂ ಕತ್ತಲೆ. ಸಾಕೆ ನಿಲ್ಲಿಸಲೇ ನಿಮ್ಮ ನಾಟಕ. ಹಿಂದೆ ಮಹಾಭಾರತದಲ್ಲಿ ನಿಯತ್ತಿಗೆ ಮನೆ ಬಿಟ್ಟು ಹೋದವರ ಪಾಂಡವರ ಕತೆ ಗೊತ್ತಿರಬೇಕಲ್ಲ. ನಿಮ್ ಹತ್ರ ನಿಯತ್ ಅನ್ನೋದ 3 ಅಕ್ಷರ ಸತ್ತ ಹೋಗೈತ್ರಿ. ಅಲ್ಲ, ಇನ್ನೊಂದು ವಾರ ಟೈಮ್ ಕೊಡ್ತೀವಿ, ಅಷ್ಟ್ರೊಳಗ ನಮ್ ಹಣ ತೀರಿಸ್ರಿ. ಇಲ್ಲ ಅಂತಂದ್ರೆ ನಿಮ್ ಮಕ್ಕಳ ಯಾಕೆ ತೋರಿಸ್ತೀರಿ? ಹೋರಿ ಅತ್ತ ಹಾಳಾಗಿ. ನಿಮ್ಮ ಮುಖವೂ ನೋಡಬಾರದು. ರಾಯ, ಬೇಡಪ್ಪ, ನಿನ್ನ ಕಾಲಿಗೆ ಬಿದ್ದರೆ. ಕಾಲ್ ಬೆಲ್ಲ ಕಾರ್ಯಕ್ರಮ ಚಲೋ ಆತ್ಮ ನೋಡ್ರಿಪ್ಪ. ಇವ್ರದ ನಾಟಕ ಎಬ್ಸಿಬಿಟ್ಟಾರ ಇವ್ರ. ಗೌಡ್ರೆ, ನಿಮ್ಮ ಮನೆಯಲ್ಲಿ 1 ವರ್ಷ ಜೀವನ ಮಾಡಿ ನಿಮ್ಮ ಸಾಲ ಮುಟ್ಟಿಸುತ್ತೇನೆ ಗೌಡ್ರೆ, ಮುಟ್ಟಿಸುತ್ತೇನೆ. ಆದರೆ ಈ ವಿಷಯ ನನ್ನ ತಮ್ಮನಿಗೆ ಮಾತ್ರ ಗೊತ್ತಾಗಬಾರದು. ನೋಡು ಶಿವ್ಯಾ, ನೀನೊಬ್ಬನೇ ದುಡಿದರೆ ಸಾಲ ಮುಟ್ಟಿಸುವುದಿಲ್ಲ. 58,000 ಹಣ ಅಂದ್ರೆ ಸಾಮಾನ್ಯ ಅಲ್ಲ. ಗಂಡ ಹೆಂಡಂದಿರು ದುಡಿದು ಮುಟ್ಟಿಸಬೇಕು. ಪಾಟೀಲರೇ, ಇದೇ ಊರಿನಲ್ಲಿ ಮಾತ್ರ ನನ್ನನ್ನು ಕೆಲಸಕ್ಕೆ ಹಚ್ಚಬೇಡಿ ಗೌಡ್ರಿ. ಯಾಕಂದರೆ ಮೊದಲೇ ನನ್ನ ತಮ್ಮ ರಾಯ ಸಿಟ್ಟಿದವ. ನಿಮ್ಮದು ದೇಶ ಗದ್ದೆಯ ಮನೆತನ. ಜಿಲ್ಲೆಗೊಂದು ಹೊಲ ಇದೆ. ಬೇಕಾದರೆ ಅಲ್ಲೇ 1 ವರ್ಷ ಜೀತ ಮಾಡುವೆ ಗೌಡ್ರೆ, ಜೀತ ಮಾಡುವೆ. ಸ್ವಾಮಿ, ಏನು ಹೇಳ್ತಾ ಇದ್ರೆ ನೀವು? ಸುಮ್ಮನೆ ಇರು ಇಂದಿರಾ. ಗೌಡ್ರೆ, ನಾವಿನ್ನ ಬರುತ್ತೇವೆ. ನೋಡ್ರಿ, ನಿಮ್ಮ ರೊಕ್ಕ ದುಡಿದರು, ನಿಮ್ಮ ರೊಕ್ಕ ಎಷ್ಟಿದ್ರು ಆ ಸಾಲವನ್ನು ನಾವು ತೀರ್ಸುತ್ತೀವಿ ಗೌಡ್ರೆ, ನಾವು ತೀರ್ಸುತ್ತೀವಿ. ನಮಗೆ ಸ್ವಲ್ಪ ಕಾಲಾವಕಾಶ ಕೊಡಿ ಗೌಡ್ರೆ, ಕಾಲಾವಕಾಶ ಕೊಡಿ.
ಗೌಡ್ರಿ ನಾವಿನ್ನ ಬರುತ್ತೇವೆ. ನಾನು ಆಡಿಸುವ ನಾಟಕದಲ್ಲಿ ನೀನ ಬಲಿಯಾಗಬೇಕು ಮಗನೇ. ಗೌಡ್ರ ಬಾಳ ದಿನ ಆತ ಇಲ್ಲಿ ಕೆರಳಿ ಡಾಬಾಕ್ ಹೋಗಿ ಒಂದಿಟ್ಟು ಕ್ಯಾಬ್ರೆ ಗಿಬ್ರೆ ಡ್ಯಾನ್ಸ್ ನೋಡ್ಕೊಂಡ್ ಏನಾರ ಸ್ವಲ್ಪ ತಿರ್ತಾ ತೊಗೊಂಬರನ್ ಬರಿಲ್ಲ. ಹಾ ನಡಿ ಹೋಗೋಣ. ನನಗ ಮನಸಾಗೈತಿ ಏ ಹುಡುಗಿ ನನ್ನ ಮದುವೆಯಾಗಕ ನೀನಂತಿ ನಿನ್ನ ಮ್ಯಾಲ ನನ್ನ ಮನಸಾಗೈತಿ ನಿನ್ನ ಮ್ಯಾಲ ನನ್ನ ಮನಸಾಗೈತಿ ನನ್ನ ಮನಸಾಗೈತಿ ನನ್ನ ಮನಸಾಗೈತಿ ಇವತ್ತಂಕರ ಬೆಳಕರ್ಯಾಕ್ ಬಂತು ಯಾರನ್ನಾರ ಇನ್ ಕೊಂದ ಹೋಗ್ಬಿಡ್ತೀನಿ ನಾನು ಬಿಡೋದೇ ಇಲ್ಲ ಇವತ್ತು ಮನಗಂಡ ಸಿಕ್ಕ ಬಿಟ್ಟಾಗ ಬ್ಯಾಡ ನೀ ಬಿಟ್ಟಾಗ ಬ್ಯಾಡ ನೀ ನನ್ನನ್ನ ಬೆಟ್ಟಿ ಸುಖಿಯಾಗೈತಿ ಏಳು ಹಳ್ಳಿಗೆ ಬಳಿ ಬರಲಿ ಏಳು ಹಳ್ಳಿಗೆ ಬಳಿ ಬರಲಿ ಏಳು ಹಳ್ಳಿಗೆ ಬಳಿ ಬರಲಿ. ಅಲ್ಲ ನಮ್ಮ ಮನ್ಯಾಗ ನಮ್ಮ ಅಪ್ಪ ಟೈಮ್ ಪಾಸ್ ಮಾಡ್ಕೊಂತ ಕುಂತಾನ ಕಟ್ಟಿಗೆ ಮಾಡಾಕಿಲ್ಲ ಹಾಳಚ್ಚ ನಾನು ಅವ್ನು ಬರ್ಲಿ ಇವತ್ತು ತುಂಡು ಮಾಡೇ ಕಡಿತೀನಿ ಅವ್ನು ಬಿಡೋದಿಲ್ಲ ಅವ್ನು ತುಂಡು ತುಂಡು ಕಟ್ಟಿರ್ತೀನಿ ಮಗನ ಸಾಕಾಗಿತ್ತ ಅವ್ನ ಸಂಬಂಧ. ಇದೇನೋ ಮರೆ ಹಾಸ್ಯಾಗಿ ಕಥನಕಾಯಿತು ಅಲ್ಲೇ ಯಾರಪ್ಪ ಇದು ಇಂಥ ಅಡಿಗೆ ಕಟ್ಟಿಗೆ ಮಾಡಕತ್ತಲಪ್ಪ ಅಂತಂದ್ರೆ ಬಾಂಡ ದೇರೆ ಹುಡುಕಿದ. ಓಹೋ ಹೋ 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 ಇದು ನಮ್ಮ ಹಳೆ ಡಬ್ಬಿ. ಅಯ್ಯ ಬಾರ ನನ್ನ ಹೊಸ ಕಪಾಟ ನಾ ಹಳೆ ಡಬ್ಬಿ ನಿಂದ ನಮ್ದು ಯಾವಾಗ ಹೊಸ ಡಬ್ಬಿ ನಿಂದ ನೀನು ಕೈ ಎಡಿಸಿ ಕೈ ಬಿಟ್ಟಿರ್ತೇವೆ ನಾ ಯಾವಾಗ ಕೇಳ್ತೀವಿ ಯಾವ್ದು ನಿಯತ್ತಾಗಿರುದಿಲ್ಲ ಗಂಡಸರು ಏಯ್ ಏನೇ ಆಗ್ತಿತ್ತು ಕಚ್ಚ ಬಿಡ್ತೀನಿ ಕೇಳ್ಬೇಕ್ರ ಅವ್ರ ನಮ್ಮನ್ನ ನೋಡಲ್ಲ ಈಗ ಕೈಯಾಗ ಐತಿ ಮಗನ ಕೈಯಾಗ ಐತಿ? ಬಂದು ಬಾಳ ಹೊತ್ತಾಯ್ತು ಕಟ್ಗಿ ಮಾಡಿ ಮಾಡಿ ನನ್ನ ಗುಳ್ಳಿ ಎದ್ದು ಬಿಟ್ಟಾವು ಗುಳ್ಳಿ ಬಂದವ ಗುಳ್ಳಿ ಬಂದಾವು. ಎಲ್ಲಿ ಬಂದವ ಆ? ಎಲ್ಲಿ ನೋಡಕತ್ತೀನಿ ಯಾಕ ಅಲ್ಲ ಅಲ್ಲ ಗುಳ್ಳಿ ಬಂದವ ಅಂದಲ್ಲ ಎಂತಲ್ಲಿ ಬಂದವ ಏಯ್ ತಳಗ ಮ್ಯಾಕ ಯಾಕ ನೋಡಕತ್ತಿದಿ ಕೈಯಾಗ ಗುಳ್ಳಿ. ಹೌದನ ನಾನೇ ಕೇಳಿದ್ದು ಗುಳ್ಳೆ ಮದರಂಗಿ ಗುಳ್ಳೆ. ಗುಳ್ಳಿ ಗುಳ್ಳಿ ಹೇಳು ಹೌದು ಮದರಂಗಿ ಅಲ್ಲ ಅದನ್ನ ತೋರ್ಸಾಕೇನು ವಾಟ್ಸಪ್ ಮೆಸೇಜ್ ಅಂತ ತಿಳ್ಕೊಂಡೇನ ನಾನು ತೋರ್ಸಂದೆ ನಿನಗೆ ನೀನ ಗುಳ್ಳಿ ಬಂದವ ತೋರ್ಸಂದೆ. ಏನ್ ಮಾತಾಡ್ತೇನೆ ನೀನು ಬೆಳಗು ಮುಂಜಾನೆ ಊರ್ಪೈತಿ ಬಿಡಪ್ಪ ನೀನು ಗುಳ್ಳಿ ಎತ್ತಾವಂದ್ರ ಹೇಳ ಮದರಂಗಿ ಎರಡನೇ ಸಲ ಗುಳ್ಳಿ ಬರೋ ಸ್ವಾಭಾವಿಕಲೇ ಮದರಂಗಿ. ಗುಳ್ಳಿ ಬರುವಾಗ ಸ್ವಾಭಾವ ಕಲ್ತಿದಿ ಆದ್ರ ಬಂದಿದ್ದಿಲ್ಲ ಕೈಯಾಗ ಬಂದಾವ. ಹೌದನ ಅದ ಮೊದ್ಲಾಕ ಕೆಲಸ ಮಾಡೋ ಹೊತ್ನ್ಯಾಗ ಸ್ವಲ್ಪ ಆಗಾಗ ಬರ್ದಿರ್ತಾವ ಗುಳ್ಳಿ ತಲೆ ಕೆಡ್ಸಿ ಬರ್ಬೇಕ. ಅಲ್ಲ ಎಲ್ಲ ತ್ರಾಸ ಯಾರಿಗಿಲ್ಲೋ ಎಲ್ಲರಿಗೂ ತ್ರಾಸ ಐತಿ ಬಹಳ ತ್ರಾಸ ಐತಿ. ಹೌದಲೇ ತ್ರಾಸ ಆಗೈತೆ ನೋಡಿಲಿ ಹೆಂಗ್ ಎದ್ದಾವ್ ನೋಡು ಕಟ್ಟಿ ಕಡ್ದು ಕಟ್ಟು ಯಾನ ಮನಿ ಎತ್ತಾವ. ಅಲ್ಲ ನೀನ್ ಅಲ್ಲಿ ತೋರ್ಸ ನಿಂಗೆ ತೋರಿಸ್ತೇನೆ ನಿಂಗೆ ಆಯ್ತು ನಿನ್ನ ಕಡಿತೀನಿ ಬಾಯ್ ಕಾಟಿ ಸರ್ ಕಾಟಿ ನಿಮ್ಮ ಬಾಟಿ ಉತ್ತರಂಗ ಹುಡುಗಿ ಪ್ಯಾಶನ್ ಅರಿವಿ ಆತಕ ಉತ್ತರಂಗ ಹುಡುಗಿ ಪ್ಯಾಶನ್ ಅರಿವಿ ಆತಕ ಬೆಚ್ಚ ಬಂದ ಬಲ್ಲ ಹುಡುಗರು ಒತ್ತುತ್ತ ಮಾರಿ ನೋಡಿ ಮರುಗೋದಾನು ನಮ್ಮ ಹಣೆ ಬಾರ ಮಾರಿ ನೋಡಿ ಮರುಗೋದಾನು ನಮ್ಮ ಹಣೆ ಬಾರ ಕೂಡಲಾದ ಬಿಡಲಿಲ್ಲ ದೇವರ
ಹೊಡೆತಕ್ಕ ಹೊಕ್ಕಾಳ್ರಿ ಓದರಿ ಹೋಗಲ್ಲ ಹೋಗೋದಲ್ಲ ನೋಡಿ ಈಗ ನಾವು ಹೋಗಲ್ಲ ಹೋಗಬೇಡ ದೂರಿ ಸರಿ ಬೇಡ ಹಾರಿ ಯಾಕೋ ಹಂಗ ಹೋಗಬೇಡ ಹೌಹಾರಿ ಆಹಾ. ಏಯ್ ನನ್ನ ಕೈಯಾಗ ಸಿಕ್ಕಾಳ್ರಿ ಕೋರಿ ಒಂದ ಹೊಡೆತಕ್ಕ ಹೊಕ್ಕಾಳ್ರಿ ಓದರಿ ನವಿಲೂರ ನಾಜು ಕಲಡಿಗೆ ನಮ್ಮೂರ ಬಸ್ ಸ್ಟ್ಯಾಂಡಾಗ ನಿಂತಿದ್ದು ಕರೆ ನಮ್ಮೂರ ಜಾತ್ರೆಯಾಗ ನೋಡಿದ್ದು ಕರೆ ನಮ್ಮೂರ ಬಸ್ ಸ್ಟ್ಯಾಂಡಾಗ ನಿಂತಿದ್ದು ಕರೆ ನಮ್ಮೂರ ಜಾತ್ರೆಯಾಗ ನೋಡಿದ್ದು ಕರೆ ನಿನ್ನ ಮೇಲೆ ನನ್ನ ಮನಸ್ಸುವಾಗಿದ್ದು ಕರೆ ನಿನ್ನ ಮೇಲೆ ನನ್ನ ಮನಸ್ಸುವಾಗಿದ್ದು ಕರೆ ನನ್ನ ನೋಡಿ ನೀನು ನೆನೆದಿದ್ದು ಕರೆ ಕಾಸು ಯಾರಿಗಿಲ್ಲದೆ ಯಾಕೋ ನೀನೇ ಇಲ್ಲಿ ಯಾಕೆ ಹೋದ್ರಕೊಂತ ಬಂದಿ ನಿಂದೇನ್ ಇಲ್ಲಿ ಕೆಲಸ ಯಾಕ ನಾ ಬಂದದ್ದು ನಿಮ್ಮಿಬ್ಬರಿಗೆ ಸರಿ ಆಗ್ಲಿಲ್ಲ ಸರಿ ಆಳಪ್ಪ ಕೊಡ್ಲಿ ತರ ಕಚೇರಿ ನಾ ಅಡಿಗೆ ಮಾಡ ಕಚೇರಿಲಿ ಕಾಳಪ್ಪನ ಕೊಡ್ಲಿ ಇದು ಕಾಳಪ್ಪನ ಸುದ್ದಿ ಅದು ನಿನಗೂ ಹೇಳ ನಾನು ಅದಕ್ಕ ಓಡ್ಬೇಡ ನಂದು ಹೇಳಿ ಇಡ್ಲಿ ಅಂತ ಬರ್ತೀನಿ ನಾನು ಕೊಡ್ಲೈತಿ ಮಗ ನಾ ಚೂಪ ಮಾಡ್ಬಿಡ್ತೀನಿ ಇಡದ ಇವತ್ತ ಏನ್ ನಾಲ್ಗಿನ ಅಲ್ಲಲ್ಲ ಹಾ ಅಲ್ಲ ಅದ್ರ ಕಾಳಪ್ಪ ಏನ್ ಹೇಳ ಗೊತ್ತಾನ ಕೊಡ್ಲಿ ಬಾಯಿ ಮಂಡ ಮಾಡ್ಬೇಡ ಅಂತ ಹೇಳ್ಕಸಿ ಕಾಳಪ್ಪ ನನಗೂ ಅಂತ ಹೇಳನ್ಲೆ ಏನಂತ ಕೊಡ್ಲಿ ಅಂತ ಅಂದೆ. ಅಲ್ಲಿ ಯಾಕೆ ಹೋಗಿದ್ದೆ ಕರೆ ಕಳಪ್ಪ ಯಾಕ ಲೇ ಮದರಂಗಿ ನಂದು ಒಂದು ಹೊಸ ಕೊಡ್ಲಿ ಲೇ ಮದರಂಗಿ ನಾವ್ ಹೆಂಗ ಮಸಿತಿದ್ವಾ ಅಂತಂದ್ರ ಊರಿಗೆ ವಾನಿಗೆ ನಾವು ಹಂಗ ನಾವು ಕೊಡ್ಲಿನ ಹಗ 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 ಮಿರಿ 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 ಮೀಸೆ ಚಪ್ ಕೊಡ್ಲಿ ಕೊಡ್ಲಿಕ್ಕ ಕಾಳಪ್ಪ ನಿಮ್ ಕೊಡ್ಲಿ ಕಾವಿಲ್ದಂಗ ಮಾಡ್ಯಾನಂತಲ್ಲಿ ಹೌದ ಕಾಟಿ ಆದ್ರ ಆ ಸುದ್ದಿ ಕಾಳಪ್ಪನ ಅವನ ಎಲ್ಲಿ ನೋಡಿದ್ರ ಆ ಕಾವು ಸರಿದಾಡಕತ್ತೈತಿ ಲೇ ಮದರಂಗಿ ಸರದಾಡ್ದಿರ್ಲಿ ಮಜಾ ಇಲ್ಲ ಅಂತಂದ್ರೆ ಈ ಲೋಕದಿಂದ ವಜಾ ಅದಕ್ಕೆ ದೊಡ್ಡದೊಂದು ಬೆಣಿ ಬಿಡಿಬೇಕು ಬೆಣಿ ಲೇ ಮಾಟಿ ಬೆಣಿ ಮಾಡಿದ್ರ ಕರೆ ಕಾಳಪ್ಪನ ಹೆಂಡತಿ ಕೇಳ್ಬೇಕಲ್ಲಿ ಕಾಳಪ್ಪನ ಕೂಡ ಜಗಳ ಮಾಡ್ತಾಳೆ ಜಗಳ ಅಲ್ಲೇ ಹೋಗಿದ್ದೆ ಕರೆ ಕಳ ಅಂತ ಯಾಕ ನಿನ್ ಕರ ಅಂತ ಯಾಕ ಬರೀ ಕೆಲಸ ಬಾಯ್ ಮುಚ್ಚ ಅಲ್ಲ ಈ ನಮನಿ ಕಚ್ಚಡ ಕತ್ತೀರಿ ಕುಂತು ಮಾಡಿ ಹೋಗಿ ಹೊಡೆದಾರ ನಿಮ್ಮನ್ನ ಅವ್ರ ಯಾಕೆ ಹೊಡ್ತಾರ ಮತ್ತೆ ನೋಡ ಅವ್ರ ಏನಲ್ಲ ಯಾಕ ನಮ್ ಹುಡ್ರು ಇನ್ನೂವರೆಗೆ ನಿಂತಾರ ನಮ್ಮ ಹೆಣ್ಮಕ್ಳಿಗೆ ಕುಂತಾರ ಅವ್ರು ಕುಂದ್ರದ ನಮ್ಮ ಹುಡ್ರೀಗ ಹತ್ರಿ ನೀವ್ ಯಾಕ ಬರೀ ಒಂದು ಡಿಜೆ ಜಾಂಪನ ಸಾಂಗ್ ನಾಟಕ ಮಾಡುವ ಬಾರಿ ಕುಣಿತಳದ ಸಬಾರಿ ಎಬ್ಬಿಸಿ ತೋರಿಸ ತಾಳದ ಗರಿ ಹುಡುಗರು ಬಿದ್ರಳ್ಳಿ ಜಾತ್ರಿ ಮಾಡೋಣ ಖಾತ್ರಿ ಬರಬೇಕು ನೀರಾತ್ರಿ ಬಿದ್ರಳ್ಳಿ ಜಾತ್ರಿ ಮಾಡೋಣ ಖಾತ್ರಿ ಬರಬೇಕು ನೀರಾತ್ರಿ ಹೇ ಮಾಡುವುದರಿ
ಸಾಕ ಕಮಿಟಿ ಬೇಗ ಬರಲಿ. ಇಂದಿರಾ ಇಂದಿರಾ ಇಂದಿರಾ, ಒಂದು ಮಾತು ಹೇಳುತ್ತೀನಿ. ರೊಕ್ಕದ ಚೀಲ ನಿನ್ನ ಕೈಯಲ್ಲಿ ಕೊಟ್ಟಿದ್ದು ನಿಜ, ಆದರೆ ಅದು ಹೇಗೆ ಮಾಯವಾಯಿತು ಇಂದಿರಾ? ಸ್ವಾಮಿ, ಜೀವನದಲ್ಲಿ ಖುಷಿಯಾಗಿ ಇರ್ಬೇಕಂದ್ರೆ ಮತ್ತೊಬ್ಬರ ಮನಸ್ಸನ್ನು ನೋವು ಮಾಡಿ ಹೋಗುವ ಹೆಣ್ಣು ನಾನಲ್ಲ ಸ್ವಾಮಿ, ನಾನಲ್ಲ. ತಾಯಿಯ ಮಡಿಲು, ತಂದೆಯ ಹೆಗಲು ಈ ಪ್ರಪಂಚದಲ್ಲಿ ಪವಿತ್ರವಾದದ್ದು ಸ್ವಾಮಿ, ಪವಿತ್ರವಾದದ್ದು. ನನ್ನ ತಾಯಿ ಮೇಲೆ ಆಣೆಯಾಗಿದೆ. ಛೇ, ನಾ ಹಾಗನ್ನಲಿಲ್ಲ ಇಂದಿರಾ. ನೀನು ರೊಕ್ಕ ತೆಗೆದುಕೊಂಡೆ ಅಂತ ಹೇಳಲಿಲ್ಲ. ರೊಕ್ಕದ ಕಳುವು ಯಾಕೋ ಯಮನಾಳ ಮೇಲೆ ಸಂಶಯ ಬರುತ್ತಿದೆ ಇಂದಿರಾ. ಕಳು ಮಾಡುವಷ್ಟು ನೀನು ಗಟ್ಟೆಯಲ್ಲ. ನನ್ನ ಮೇಲೆ ಹರಿಸಿದ್ದೆ ಆದ್ರೆ ಈಗಲೇ ನನ್ನ ತವರ ಮನೆಗೆ ಹೊರಡುವೆ ನಾನು. ತವರ ಮನೆಗೆ ಹೋಗ್ಬಾರ್ದಂತ ಯಾವತ್ತು ಹೆಣ್ಣು ಮಕ್ಕಳ ಬಾಯಲ್ಲಿ ಬರಬಾರದು. ಅಕ್ಕ, ಇಂದ್ರಕ್ಕ, ಪಾಪ ಪಾಪ ತವರ ಮನೆ ಹೆಣ್ಣು ಮಕ್ಕಳ ಬಾಯಲ್ಲಿ ಬರಬಾರ್ದು ಅಂತ ಹೇಳ್ತಾ ಇದೆಯಾ? ಆದ್ರೆ ಮನೆಯಲ್ಲಿ ರೊಕ್ಕ ಕಳುವು ಮಾಡಬಾರ್ದು ಹೆಣ್ಣು ಮಕ್ಕಳು. ಕಳುವು ಮಾಡಿದವರಿಗೆ ಮರ್ಯಾದೆ ಇರುವುದಿಲ್ಲ. ಓಡಿ ಹೋಗುವಳು ಹಾಲಿಗೆ ಹೆಪ್ಪು ಹಾಕುವುದಿಲ್ಲ. ಮಾವ, ಓಡಿ ಹೋಗುವ ಹೆಣ್ಣು ನಾನಲ್ಲ. ಅಂತ ಗಂಡ ಅಂತ ಏನಾದ್ರೂ ನನಗೆ ಬಂದಿದ್ಯಾದ್ರೆ ಎದೆ ಕೊಟ್ಟು ಎದುರಿಸುವ ಧೈರ್ಯ ನನ್ನಲ್ಲಿ ಇದೆ. ನೋಡು, ಈ ಮನೆಯಲ್ಲಿ ಹಣ ನಿಮ್ಮನ್ನು ಬಿಟ್ಟು ಬೇರೆ ಯಾರು ತೆಗೆದುಕೊಂಡಿಲ್ಲ. ಎಷ್ಟು ಚಂದ ನಾಟಕ ಮಾಡ್ತಾ ಇದ್ದಾಳೆ ಈ ಏನು? ನನಗೆ ಬಸುಳೆಗೆ ಈ ರೀತಿ ಮಾತನಾಡುವಷ್ಟು ಸೊಕ್ಕು ಇನ್ನೊಂದು ಸಲ ಕೈ ಮಾಡಿದ್ದೆ ಆದರೆ ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ. ತಂದೆ ಆಸ್ತಿ ಮಾಡಿದ ಮಗ ಮರಳಿ ಪಾಟೀಲರ ಮನೆಗೆ ಹೋದರೆ ಖಾಲಿ ಹಾಳಿ ಕೈಚಲ ಇಟ್ಟು ಕಳಿಸುತ್ತಾರ. ನನ್ನ ಸೊಸೆ ಬಂಗಾರಲೇ ಇದು. ಅಪ್ಪ, ಬಂಗಾರವಪ್ಪ ಬಂಗಾರ ನಿನ್ನ ಸೊಸೆ. ಛೇ, ಹೊಳೆಯುವುದೆಲ್ಲ ಬಂಗಾರವಲ್ಲಪ್ಪ. ಛೇ, ತಿಳಿದವರಿಗೆ ಬುದ್ಧಿ. ಛೇ, ಮಾತು ಬೆಳ್ಳಿ, ಮೌನ ಬಂಗಾರವಪ್ಪ ಬಂಗಾರ. ಬೆಳ್ಳಿ ಬಂಗಾರ ಶಿವಪ್ಪ, ರೈತ ಸಾಲ ಹಾಕಿಕೊಂಡು ಸಾಲ ಮಾಡು. ಮಕ್ಕಳು ಜಾಸ್ತಿ ಆಗಿದ್ದಾರೆ ಈ ನಮ್ಮ ರೈತನ ಮನೆತನದಲ್ಲಿ. ಅದರ ಬೆಲೆ ನನಗೆ ಗೊತ್ತಿಲ್ಲ. ಯಮುನಾ, ನೀನೇಕೆ ಮನೆ ಬಿಟ್ಟು ಹೋಗ್ತೀಯಮ್ಮ? ಪ್ರತಿಯೊಂದರ ಬೆಲೆ ಅದರ ಸಮಯ ಬಂದಾಗ ಮಾತ್ರ ತಿಳಿಯುವುದು. ಸುಮ್ಮನೆ ಇರು ಇಂದಿರಾ. ಕಷ್ಟ ಬರುವುದು ನಮ್ಮನ್ನು ನಾಶ ಮಾಡಲಿಕ್ಕೆ ಅಲ್ಲ, ನಮ್ಮೊಳಗಿನ ಶಕ್ತಿ ಅರ್ಥ ಮಾಡಿಸಲು. ವ್ಯಕ್ತಿತ್ವ ಎಂಬುದು ಮಾನವನಿಗೆ ಮನವರಿಕೆ ಮಾಡಲು ಬಂದ ಅಗ್ನಿ ಪರೀಕ್ಷೆ. ಮಾವನವರೇ, ಲಗಾಮಿಲ್ಲದ ಈ ಚತುರೆ ಈ ಲಗಾಮಿಲ್ಲದ ಕುದುರೆ ಹತ್ತಿದಂತೆ. ಹಗರಗಿತ್ತಿ ಹಬ್ಬ ಮಾಡಿದ್ರ ಮನೆ ಗಂಟೆ ಉಪವಾಸ ಅಂತ ಏನ್ರಿ ಮಾಡುವುದೆಲ್ಲ ಮಾಡಿ ನನ್ನ ಮೇಲೆ ಹರಿಸ್ತಾ ಇದೆಯೋ? ಮೋಸ ಮಾಡುವವರು. ಶಿವಣ್ಣ, ನಿಮ್ಮಪ್ಪನ ಮಗನೇ ಆಗಿದ್ರೆ ನೀನು ಮನೆ ಬಿಟ್ಟು ಹೋಗು. ನೀನು ಮಾಡಿದ ಸಾಲ ತೀರಿಸು. ನಿನ್ನ ನಿಯತ್ತಿನ ಮಗನೆಂದು ಇಡೀ ಊರಿಗೆ ಹೇಳುತ್ತೇನೆ. ನಾನು ಹೊರಗೆ ಹೋಗಿ ಬರುವುದರಲ್ಲಿ ಈ ಮನೆಯಲ್ಲಿ ನೀನು ಇರಬಾರದು. ರಾಯನಿಗೆ ಮಾತ್ರ ವಿಷಯ ಹೇಳಬಾರದು. ಮಾವನವರು ಹೇಳಿದ್ದ ಅರ್ಥವಾಯ್ತಲ್ಲ, ಹಾಗೆ ಕಲ್ಲು ಕಂಬದಂತೆ ನಿಂತಿದ್ದೀರಲ್ಲ. ಅಳಬೇಡ, ಸುಮ್ಮನೆ ಹಿರೇ ಇಂದಿರಾ. ಮೋಸ ಮಾಡುವವರು ಮೋಸ
ಜೀವವನ್ನು ಹೊತ್ತುಕೊಂಡು ಈ ಮನೆಯಲ್ಲಿ ನೀರು ಕುಡಿದ್ರು ಅದು ವಿಷದ ನೀರು ಕುಡದಂತೆ ಸ್ವಾಮಿ, ವಿಷದ ನೀರು ಕುಡದಂತೆ. ಈ ಮನೆಯಲ್ಲಿ ನೀರನ್ನಾದರೂ ಕುಡಿ, ಹಾಲನ್ನಾದರೂ ಕುಡಿ. ಮಾನವರು ಹೇಳಿದ್ದಾಯ್ತಲ್ಲ, ನಡೀರಿ ಹೊರಗೆ. ಹಿಂದಿರ ಹೋಗೋಣ. ಸಾಲು ಮರದ ತಿಮ್ಮಕ್ಕ ಸಾಲು ಸಾಲಾಗಿ ಮರಗಳನ್ನು ನೆಟ್ಟಿದಳಲ್ಲ. ಆ ಮರದ ನೆರಳಲ್ಲಿ ನಮ್ಮ ಜೀವನ ಕಳೆಯೋಣ ಗಜೇಂದ್ರ. ಹುಟ್ಟಿದ ಮನೆ ನಿನಗೆ ದೂರಾಯಿತೆ, ಬೆಟ್ಟದ ಮರವೊಂದು ನನಗೆ ಬಲಿಯಾಯಿತೆ. ಪರೀಕ್ಷೆಯ ಪಾಲಮಗೆ ಹುಟ್ಟಿದ ಮನೆ ನಿನಗೆ ದೂರಾಯಿತೆ, ಬೆಟ್ಟದ ಮರ. ದೇವರೇ, ಕೊನೆಗೂ ನನ್ನನ್ನು ಈ ಮನೆಯಿಂದ ದೂರ ಮಾಡಿದೆಯಲ್ಲಪ್ಪ. ಅಣ್ಣ, ತಮ್ಮ, ತಂದೆ, ತಾಯಿಯರು ಎಲ್ಲರನ್ನು ಕಳೆದುಕೊಂಡೆ. ಸಾಕಪ್ಪ, ಸಾಕು, ಈ ಜೀವನವೇ ಸಾಕು. ಕನಸು ಕಾಣದಾಗಿದೆ ಶಿವ್ಯ. ಆಕರ್ಷಣೆಗೆ ಹುಟ್ಟಿದ ಅಣ್ಣ ತಮ್ಮರ ಪ್ರೀತಿ ಅರ್ಥಕ್ಕೆ ನಿಂತು ಹೋಯಿತ. ಕಾಮಕ್ಕಾಗಿ ಹುಟ್ಟಿದ ಯಮನಿಯ ಪ್ರೀತಿ ಕೂಡ ಅರ್ಥಕ್ಕೆ ನಿಂತು ಹೋಯಿತ. ಕಮರಿ ಹೋದ ಪ್ರೀತಿ ಮತ್ತೊಮ್ಮೆ ನನ್ನ ಹಿಂಬಾಲಿಸಿ ಸಾವಿನ ಬಾಗಿಲು ಪಡೆದಂತೆ ನನ್ನ ಹಿಂಬಾಲಿಸಿ ಬರಲೇಬೇಕು ಯಮನ, ಬರಲೇಬೇಕು. ನೋಡುವೀಗ ತಾಳೆದು ಬರುತ್ತಾರೆ. ಪಾಟೀಲ, ತೆಗೆದುಕೊಂಡು ಬಂದಿದ್ದೇವೆ ನಿಮ್ಮ ಪತ್ರವನ್ನ. ಜನನ ಪತ್ರನ ಇಲ್ಲ ನಿಮ್ಮ ಮರಣದ ಪತ್ರನ? ನಮ್ಮಂತವ್ರನ್ನ ನೋಡಿದ್ರೆ ಭಯ ತಾನಾಗೆ ಬರುತ್ತೆ. ಇವರು ಗಾಡಿ ಹುಲಿಗಳು, ಕಲಿಯುಗದಲ್ಲಿ ಘರ್ಜಿಸಿದ ರೈತರು, ಭೂಮಿ ತಾಯಿಯ ಮಕ್ಕಳು. ಇವರನ್ನು ಕಂಡರೆ ಭಯ ತಾನಾಗಿ ಬರಲೇಬೇಕು ರಾಯ. ಜೋಡು ಹುಲಿ ಕಂಡು ನಡಗಲಾರವ ಈ ಸರ್ಪಗಳ. ಹುಲಿ ಹಿಡಿಬೇಕಾದರೆ ಇಂತಹ ಕುರುಬರಿಯನ್ನು ಬಲಿ ಕೊಟ್ಟು ಹುಲಿ ಹಿಡಿಯಲೇಬೇಕು. ಇಂತಹ ಹುಲಿಗಳು ಕೊಪ್ಪಿದ ಹುಲಿಗಳು ನಮ್ಮ
ಕೈಯಲ್ಲಿ ಸಿಕ್ಕು ವಿಲವಿಲ ವಿಲವಿಲ ಒತ್ತಾಡಿ ಇಲಿಮರಿಯಾಗಿ ಒಲೆ ಬಚ್ಚ. ಇಲಿಮರಿಯಾಗಿ ನಿಮ್ಮ ನೋಟಿನ ಚೀಲವನ್ನು ಹಾಳು ಮಾಡಲು ಬಂದ ಇಲಿಮರಿ ಎಂದೇ ಭಾವಿಸು. ನಮ್ಮ ಊರಿನಲ್ಲಿ ಶಾಂತಿ ನೆಲೆಸಬೇಕಾದರೆ ಒಬ್ಬರು ಕ್ರಾಂತಿಕಾರಿ ಆಗಲೇಬೇಕು. ಕ್ರಾಂತಿ ಒಬ್ಬರಲ್ಲ, ನೀವಿಬ್ಬರು ಕ್ರಾಂತಿಕಾರಿಯಾಗಿರಿ. ಪಾಟೀಲರೇ, ಇಂಥವರು ನಮ್ಮನ್ನು ಪ್ರತಿದಿನ ರಾತ್ರಿ ನಮ್ಮನ್ನು ನೆನಪಿಸಿಕೊಳ್ಳಬೇಕು, ಹಾಗೆ ಮಾಡಬೇಕು ಇಂಥ ನನ್ನ ಮಕ್ಕಳು. ಗುಂಡು ಹಾರಿಸುವ ಗಂಡು ಕಣಿಗಳು ನಾವು ಎಚ್ಚರದಿಂದ ಮಾತನಾಡಿದರೆ ನಿಮಗಿದು ಕೊನೆಯ ಎಚ್ಚರಿಕೆಯ ಗಂಟೆ. ಗಂಟೆ ಕೊಡಲು ನಾನೇನು ಸಮುದ್ರದಲ್ಲಿ ನೀರು ಹಿಡಿಯುವನು ನಾನಲ್ಲ. ಎಚ್ಚರಿಕೆ ಅಂತ ಹೇಳಲು ಶಿವನು ಇಲ್ಲವೇ ಇಲ್ಲ. ನಾವು ಹವಾಜ್ ಹಾಕಲ್ಲ, ಹಾಕಿದ್ರು ಶಿಕಾರಿ ವೀರನಂತೆ ಗರ್ಜಿಸಿ ಎದುರು ಬಂದವರು ಕಾಡಿಗತ್ತಿನಲ್ಲಿ ಬೇಟೆಯಾಡುವುದೇ ನಮ್ಮ ಗುರಿ. ಇಟ್ಟ ಗುರಿ ದಿಟ್ಟತನದಿಂದ ಬಂದವರನ್ನು ಇನ್ನೂ ಬಿಟ್ಟಿಲ್ಲ ಈ ಜಮೀನ್ದಾರ್ ಸಾವ್ಕಾರ್ ಪಾಟೀಲ. ಗುರಿ ಸಾಧಿಸಲಿಕ್ಕೆ ಬಂದ ಗಂಡು ಮಕ್ಕಳೇ, ಇಟ್ಟ ಹೆಜ್ಜೆ ಇಟ್ಟ ಜಾಯಿಮಾನ ಹಿಂದೆ ತೆಗೆಯುವ ಜಾಯಿಮಾನ ನಮ್ಮದಲ್ಲದೆ. ನಮ್ಮ ಆಸ್ತಿ ನಮಗೆ ಹೇಗೆ ತೆಗೆದುಕೊಳ್ಳಬೇಕೆಂಬುದು ನಮಗೆ ಚೆನ್ನಾಗಿ ಗೊತ್ತು. ಕೋರ್ಟಿನ ಕಡೆಯಲ್ಲಿ ಬಂದು ನಿಂತಾಗ ಗೊತ್ತಾಗುತ್ತದಲೇ ಕಾನೂನು. ಕೋರ್ಟಿನಲ್ಲಿ ಬೇಗವಾಗಿ ಡೀಲ್ ಮಾಡಿದ್ದು ನೋಡಿದೆ ಎಲ್ಲರಿನ ಕಣ್ತುಂಬ ಸಮಾಜ. ಅಂತಹದರಲ್ಲಿ ನೀವು ಇಟ್ಟ ಹೆಜ್ಜೆ ದಿಟ್ಟ ಹಿಂದೆ ತೆಗೆಯುವ ಜಾಯಮನ ಅಲ್ಲ ಮಕ್ಕಳೇ. ಮಹಾರಾಜಯ ಎರಡು ಸೇರಿಸಿ ಲೆಕ್ಕ ಮಾಡ್ರಿ, ಎರಡು ಒಂದೇ ಲೆಕ್ಕ. ಏ ತಮ್ಮ, ಅರ್ಧ ತಾಸ ನಾನು ನೋಡಿ ತಲೆ ಕೆಟ್ಟ ಹೋತ. ಅಲ್ಲ, ಕಾನೂನು ಅರಿವಿನ ಬಗ್ಗೆ ಮಾತಾಡ್ತಿರಲ್ಲ, ಕಾನೂನು ಅರಿವಿನ ಬಗ್ಗೆ ಮಾತಾಡಕ ನಿಮ್ಮ ಅಧಿಕಾರ ಯಾವಾಗ ಕೊಟ್ಟಾರ ಅಂತೀನಿ. ನಿಮ್ಮ ಮನ್ಯಾಗ ನಿಮ್ಮ ಹ್ಯಾಂಡರ್ ಕೊಟ್ಟಾರನ ಅಧಿಕಾರನ ಅಂತ. ಎಂತ ಮನೆತನದಲ್ಲಿ ಹುಟ್ಟಿ ಎಂತವರು ಕೂಡ ಸವಾಸ ಮಾಡಿದೆ. ನೀನು ಯಾರನ್ನಾದ್ರೂ ತಡೆವಿರಬಹುದು, ಆದರೆ ದಯಾನಂದಪ್ಪನ ಮಗ ರಾಯಣ್ಣನನ್ನು ತಡುವುದು ಒಂದೇ, ನಿಮಗೆ ನೀವೇ ವಿಷ ಸೇವಿಸಿಕೊಂಡು ಸಾಯುವುದು ಒಂದೇ. ವಿಷ ಸೇವಿಸಿ ನಮಗೆ ಈ ಜಮೀನ್ದಾರಿಗೆ ವಿಷ ಕುಡಿದು ಸಾಯಿ ಅನ್ನುತ್ತೀನಲೇ. ನಿಮ್ಮಿಬ್ಬರಿಗೂ ವಿಷ ಕುಡಿಸಿ ಸಾಲ ಜಾಸ್ತಿಯಾಗಿ ಸತ್ತು ಹೋದಾರಾಯ ಅಂತ ಹೇಳಿ ನಿಮ್ಮನ್ನು ಯಮಲೋಕಕ್ಕೆ ಪಾರ್ಸಲ್ ಮಾಡಿಬಿಡುವ ಮಗನೇ ಎಚ್ಚರ. ಎಷ್ಟು ಮಂದಿನ ಹಾಳು ಮಾಡಿದ್ದೀರಿ ನೀವು. ಸಾಲ ಜಾಸ್ತಿಯಾಗಿ ರೈತರು ಸಾಯುತ್ತಾರೆ ನಿಜ, ಆದರೆ ನಿಮ್ಮಂತ ಕರುಣಿಲ್ಲದ ಧನಿಕರು ಕೊಟ್ಟುವ ಕಿರುಕುಳದಿಂದ ಎಷ್ಟು ರೈತರು ಸಾವನ್ನಪ್ಪಿದ್ದಾರೆ. ಕಿರುಕುಳದ ಗಂಟೆ ನಿಮ್ಮಂತ ಇಂಥ ಸಣ್ಣ ಹಳ್ಳಿಯಲ್ಲಿ ನಿಮ್ಮಂತ ಧನಿಕರು ಬಡ್ಡಿ ಕೊಡುವ ಕಿರುಕುಳಕ್ಕೆ ಎಷ್ಟು
ನೋಡ್ತೀನಿ ಅಲ್ಲಿ ಲೊಚ್ಕೊಡ್ದಂಗ ಲೊಚ ಲೊಚ ಅಂತ ಲೊಚ್ಕೊಡ್ತೀರಪ್ಪ. ಹೇ ಕುಲಕರ್ಣಿ ರೈತರ ಪರಿಸ್ಥಿತಿ ಹಾಗೆ ಇರುತ್ತೆ. ನಿಮ್ಮಂಗ ಕೋಣಿ ಒಳಗ ನೋಟಿನ ಕಟ್ಟು ಒಟ್ಟಿದರೆ ರೈತರು ಯಾಕೆ ನಿಮ್ಮ ಹತ್ತಿರ ಬಂದು ಸಾಲ ಮಾಡುತ್ತಿದ್ದರು? ಹೇ ಸರ್ಕಾರದ ಚೀಲ, ರೈತನಿಗೆ ಒಮ್ಮೆ ಡಿಮ್ಯಾಂಡ್ ಬರುತ್ತೆ. ಇದೇ ಕಾಲ ಇದೇ ಮಾತು ಇರಲ್ಲ. ರೈತ ಬೆಳೆದರೆ ಎಲ್ಲರೂ ತಿನ್ನುತ್ತಾರೆ ಅನ್ನನ, ಇಲ್ಲ ಅಂದ್ರೆ ನೀವು ಮಣ್ಣು ತಿಂತೀರಿ. ಕೂಲಿಗೆ ಬಂದ ನಾಯಿ. ಇನ್ನು ಮಾತಾಡಲ್ಪ ರಾಯಪ್ಪ, ನಮ್ಮ ಅಪ್ಪ ನಾಯಿಗೆ ಮಾತಾಡಲ್ಲ. ಅಪ್ಪ ಬಿಟ್ರೆ ಮಾತು ಹೇಳಿದಿ, ನಾ ಇನ್ ಬರ್ತೀನಿ. ನೋಡಿ ಚಿಕ್ಕಪ್ಪ, ನಾಳೆ ನಾನು ಹೊರ ಹೊಡೆಯುತ್ತೇನೆ. ತೋಕೊತ್ತಿದ್ದರೆ ಬಂದು ದುರ್ಗು ನೋಡೋಣ. ಕೇಳಲ್ಲ ಅಂದ್ರೆ ನಾವು ಬಿಡಲ್ಲ. ಕೋರ್ಟಿನಲ್ಲಿ ವಾದ ಹಾಕಿದ್ದೇನೆ. ಅದರ ಉತ್ತರ ಬಂದ ನಂತರ ಹೊಲ ಹೊಡಿ. ಅಲ್ಲಿ ತನಕ ಹೊಲ ನನ್ನ ಕಬ್ಜಾದಾಗ ಇರುತ್ತ. ಅಷ್ಟಕ್ಕೂ ಹೊಲ ಹೊಡಿತೇನೆ ಅಂತ ಬಂದ್ರ ಹೊಲಕ್ಕ ಬೆಂಕಿ ಬರುತ್ತ ಮಗನ. ಬೆಂಕಿ ಹಚ್ಚೋಕೆ ಕೊಲಿನೇ ಸಾಕು. ಆದರೆ ಆಂಜನೇಯ ಬೇಕು ಯುದ್ಧ ಗೆಲ್ಲೋಕೆ. ರಾಮನ ಬೇಕು, ಅದು ಈ ಕಲಿಯುಗದಲ್ಲಿ ರಾಮ. ಕಲಿಯುಗದ ರಾಮ. ಆ ದಿನ ಯುದ್ಧ ಗೆಲ್ಲಕ್ಕೆ ರಾಮ ಯುದ್ಧ. ಈ 21ನೇ ಶತಮಾನದಲ್ಲಿ ರಾಮನು ನೀನೆ, ಇಲ್ಲಿ ರಾವಣನು ನಾನೇ. ನಡೆದು ಬಿಡಲಿ ಕಲಿಯುಗದ ಕಲ್ಕಿ ಯುದ್ಧ. ಯುದ್ಧ ನಡೆಯಲೇಬೇಕಾದರೆ ಅದರಲ್ಲಿ ಒಂದು ಆಯುಧ ಇರುತ್ತದೆ. ಅದು ಕಾನೂನು ಆಯುಧ. ಇದೇ ಕಣಲೆ ಧರ್ಮಯುದ್ಧ. ಪಂಜಾಬಿ ಸೊಹಲಿ ಅಂಚಿಕೊಂದಿನ ಚಂದ ಕಾಣಲ್ಲ. ಧರ್ಮವಿದ್ದ ಬೇಡ, ಕರ್ಮವಿದ್ದರೆ ಸಾರಿ ಬಿಡು. ನಡೆದು ಹೋಗಲಿ ರಕ್ತಪಾತ. ನಮ್ಮ ಹೋರಾಟ ರಕ್ತಪಾತವಾಗಿರಬಾರದು, ಕಾನೂನು ಬಾಂಧದಲ್ಲಿರಬೇಕು. ಬಡವರ ಮನಸ್ಸು ಮೇಣದ ಬತ್ತಿ ಇದ್ದ ಹಾಗೆ. ನಾ ಹೇಳುತ್ತಿರುವುದನ್ನು ಸ್ವಲ್ಪ ಅರ್ಥ ಮಾಡಿಕೋ ರಾಯ, ಅರ್ಥ ಮಾಡಿಕೋ. ರಕ್ತಪಾತ ರಕ್ತಪಾತಕ್ಕೆ ಹಿಂದೆ ಸರಿಯುವ ಕುಲಾಲಲೆ ನಮ್ಮದು. ಪಾಟೀಲರೇ, ಬಡವರು 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 ಅಂತ ನಿಮ್ಮಂತ ಶ್ರೀಮಂತರನ್ನು ಭಿಕ್ಷೆ ಬೇಡದ ಹಚ್ಚುವರು ಇಂಥ ನನ್ನ ಮಕ್ಕಳೇ. ನನ್ನ ಅಣ್ಣನಿಗೆ ಸಾಲ ಕೊಟ್ಟರೆ ಗಂಟು ಹಾಕ ಮಂದಿಯವರು ನೀವು. ರೊಕ್ಕ ಗಂಟು ಹಾಕೋ ಮಂದಿ ಅಲ್ಲ ನಾವು. ನಾವು ನಿಮ್ಮ ಗೌರವ ಕೇಳು. ಹಣದ ವಿಚಾರದಲ್ಲಿ ಬಂದೋಬಸ್ತ್ ಮಂದಿ ನಾವು. ಹಣದಲ್ಲಿ ನಿನ್ನ ನಂಬಿಕೆ ಗೊತ್ತಾಗುತ್ತದೆ, ಸ್ವಲ್ಪ ಸಮಯ ಬೇಕಾಗುತ್ತದೆ. ಲೇ ಕಾನೂನು ಹೋರಾಟದ ಗಂಡೆ, ತೀರ್ಪು ಬರುವವರೆಗೂ ಹೊಲ ರಾಯನು ಹೊಡಿಬಾರ್ದು, ಶರತ್ತನು ಹೊಡಿಬಾರ್ದು. ಇದು ಹೀಗೆ ಪಾಟೀಲನ ತೀರ್ಪ. ತೀರ್ಪು ಕೊಡಲಿಕ್ಕೆ ನೀನೇನು ನ್ಯಾಯಾಧೀಶನಲ್ಲ.
ಸಂಗೊಳ್ಳಿ ರಾಯಣ್ಣನ ಹಿಡಿದು ಕೊಟ್ರ ಅವ್ರ ಮಂದಿನ ಮೋಸ ಮಾಡಿದ್ರ ಗೌಡ್ರ ಇವ್ರ ಕುಟಾಗ ಬಾಳ ಹುಷಾರಿ. ಏ ಭೂಮಿ ಸುಮ್ಮನೆ ಒಳಗೆ ಹೋಗಲೇ. ನಮ್ಮಂತರ ರಾಜಕೀಯ ಅರ್ಥ ನಿನಗೆ ತಿಳಿಯುವುದಿಲ್ಲ. ಹೋಗಲೇ, ಒಳಗೆ ಹೋಗು. ಸಾಕಪ್ಪ ಸಾಕ್ ಇವ್ರ ಸವಾಸ. ಅಪ್ಪ ಹುಟ್ಟಿದ ಮಾತು ಹೇಳಿದ್ರು ಬಿಡಪ್ಪ ನೀನ ಶರತ್ತ. ಪಾಟೀಲ, 30 ವರ್ಷದಿಂದ ರಾಜಕೀಯ ಮಾಡಿದ್ರಿ ನೀವು. ಏನು ಮಾಡಿದ್ರಲ್ಲ? ಒಂದು ದವಾಖಾನೆ ಕಟ್ಟಿಸಿಲ್ಲ, ಒಂದು ಶಾಲೆ ನಿರ್ಮಿಸಿಲ್ಲ. ಕಂಡವರ ಆಸ್ತಿ ಮೇಲೆ ಕಣ್ಣು ಹಾಕುತ್ತಿರುವೆ ಅಲ್ಲವೇ? ನಿಮ್ಮ ಮಕ್ಕಳ ಆಶ್ರಯ ಸಾರಿ ಕಲಿಬೇಕಾ? ನಿಮ್ಮಂತವರು ಊರಲ್ಲಿದ್ದರೆ ಈ ಊರು ಉದ್ಧಾರ ಆದಂಗೆ. ಶರತ್, ಇಲ್ಲಿವರೆಗೂ ಸುಮ್ಮನೆ ಇದ್ದೆ. ಇನ್ನು ಮೇಲೆ ನೋಡುತ್ತಾ ಇರು ಈ ಗ್ರಾಮವನ್ನು ಹೇಗೆ ಮಾಡುತ್ತೀನಿ ಎಂದು. ದುಡ್ಡಿನ ದೊರೆಗಳು ಊರಲ್ಲಿ ಇರಬಾರದು. ನಾಟಕ ಮಾಡುವವರು ಮುಖಕ್ಕೆ ಬಣ್ಣ ಹಚ್ಚುವವರನ್ನು ನೋಡಿದ್ದೇವೆ. ಆದರೆ ರಾಜಕಾರಣ ಮಾಡೋ ಮಂದಿ ನಾಲಿಗೆಗೆ ಬಣ್ಣ ಹಚ್ಚೋ ಮಂದಿ ಇವರು. ಇನ್ನು 1 ವರ್ಷದಲ್ಲಿ ದವಾಖಾನೆ ನಿರ್ಮಿಸುತ್ತೇನೆ, ಒಂದು ಶಾಲೆ ಕಟ್ಟಿಸ್ತೀನಿ. ನೋಡ್ತಾ ಇರು ಗೆಳೆಯ. ಶರತ್, ಇದ್ದ ಬಿದ್ದ ಮರ್ಯಾದೆ ಹೋದಿದ್ದಲೇ. ನಿನಗೆ ಎಷ್ಟು ಆಸ್ತಿ ಬೇಕು ಕೇಳು, ಆದರೆ ಈ ಜಿಲ್ಲೆಯಲ್ಲಿ ಅಲ್ಲ, ಬೇರೆ ಜಿಲ್ಲೆಯಲ್ಲಿ ಕೊಡುತ್ತೇನೆ. ನೋಡು ಶರತ್, ನಿನಗೆ ವಿಚಾರ ಮಾಡಿ ಹೇಳ್ತಾ ಇದ್ದೇನೆ. ನಮಗೆ ಕೈ ಮಿಲಾಯಿಸಿದರೆ ಈ ಊರೇ ನಮ್ಮ ಕೈಯಲ್ಲಿರುತ್ತೆ. ನೀನೇ ವಿಚಾರ ಮಾಡಿ ನೋಡು. ಮಾಡಿದರೆ ನಾನು ಒಳಗೆ ಇರುತ್ತೇನೆ. ನಮ್ಮ ಶರತ್ ಗೌಡರನ್ನು ಒಳಗೆ ಕರೆದುಕೊಂಡು ಬನ್ನಿ. ಏನಂತೀಯ ಶರತ್? ಲೇ ಪಾಟೀಲ, ಕಂಡವರ ಆಸ್ತಿ ಹೊಡೆದು ಕೀಡಾಗಬೇಡಲೇ. ಒಳ್ಳೆಯ ಮಾತಿನಿಂದ ಹೇಳ್ತೇನೆ ಕೇಳು. ಸುಮ್ಮನೆ ಮರ್ಯಾದೆಯಿಂದ ನಮ್ಮ ಆಸ್ತಿ ನಮಗೆ ಬಿಟ್ಟು ಕೊಡು. ನೀನೇ ಈ ಊರು ಬಿಟ್ಟು ಹೊರಟು ಹೋಗು ಇಲ್ಲಿಂದ. ಇಂಥ ದುರಂತಕ್ಕೆ ಎಂತ ತೆರೆ ಹೇಳಬೇಕೆಂಬುದು ನನಗೆ ಚೆನ್ನಾಗಿ ಗೊತ್ತು. ರಾಯ, ಇನ್ನು 1 ವರ್ಷದಲ್ಲಿ ಒಂದು ದವಾಖಾನೆ ಕಟ್ತಾನಂತ, ಒಂದು ಶಾಲೆಯೂ ಕಟ್ತಾನಂತ. ಹೆಬ್ಬಟ್ಟಿನ ರಾಯ, ಕಟ್ಟಿಸಲೇ ಮಗನ ನಿನ್ನ ತಂದೆ ಗೋರೆಯನ್ನು. ಪಾಟೀಲ, ನಮ್ಮ ರಾಯ ಹೆಬ್ಬಟ್ಟಿನವನು ಇರಬಹುದು ನಿಜ, ಆದರೆ ದೇವರಂತ ಮನಸ್ಸು ನಮ್ಮ ರಾಯನದು. ಡಬಲ್ ಡಿಗ್ರಿ ಮಾಡಿದವರು ಏನು ಮಾಡೋಕ್ಕಾಗುವುದಿಲ್ಲ ನಮ್ಮ ರಾಯಣ್ಣನ ಮುಂದೆ. ಗೌಡ, SSLC 3 ಸಲ ಫೇಲ್ ಆದ್ರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರಲೇ. ನೀನು ನೋಡ್ತಾ ಇರು. ಶಾಲೆಯನ್ನು ನಿರ್ಮಿಸುತ್ತೇವೆ, ಅದು ನಮ್ಮ ಸ್ವಂತ ಜಾಗದಲ್ಲಿ. ಅದಕ್ಕೆ ರಾಯ ಮತ್ತು ಶರತ್ತೊಂದು ಹೆಸರು ಕೂಡ ನಾಮಕರಣ ಮಾಡುತ್ತೇವೆ. ಲೇ ದುಡ್ಡಿನ ದುರಹಂಕಾರಿ, ನಾಳಿನ ಹೊಲ ಹೊಡೆಯುತ್ತಾನಲ್ಲ.
ನಮ್ಮನ್ನು. ಹೋಗಲಿ ಬಿಡು ರಾಯ, ನಾವು ಬಂದಿರುವುದು ಹೊಲ ಹೊಡೆಯುವುದಕ್ಕೆ. ನೋಡು ರಾಯ, ಬಸವಣ್ಣನೊಮ್ಮೆ ಕೊಂಬಿನ ಭೂಮಿಯನ್ನು ಚಿಮ್ಮಿದರೆ ಆ ಚಿಮ್ಮಿದ ಹೆಂಡೆ ಈ ಬುದ್ಧಿಯಾಗುತ್ತಿತ್ತು. ಅದನ್ನು ಹಣಿ ಮೇಲೆ ಯಾರ್ಯಾರು ಧರಿಸುತ್ತಿದ್ದರು ರಾಯ. ನಮ್ಮ ಬಸವ ಕಾಲಿಟ್ಟರೆ ಭೂಮಿಯನ್ನು ಕೆದರಿದರೆ ಸಾಕು. ನಮ್ಮ ಹೊಲ ನಮ್ಮ ದಾರಿ. ನಮ್ಮ ಹೊಲ ನಮ್ಮ ದಾರಿ. ದಾರಿ ನಿರ್ಮಾಣ ಮಾಡಿದ್ದಾರಂತೆ ಗ್ರಾಮ ಪಂಚಾಯಿತಿಯವರು. ನೋಡಲು ಬಂದಿದ್ದಾರೆ ಈ ನಮ್ಮ ಊರಿನ ಗೌಡ್ರು. ದಾರಿ ನಿರ್ಮಾಣ ಏ ಸರ್, ನಾವೇನು ಹಿಂದಿನ ಕೈಯಲ್ಲಿ ಅಳತೆ ಹಿಡಿಯುವಂತ ಮಾಡಿ ಏನಲೇ ಮಗನೇ. ಮಾಡಿದರೆ ಸಮಯ ಬೇಡ, ವಿಷಯಕ್ಕೆ ಬನ್ನಿ. ಕೇಲ್ ಕತ್ತಮ್ ನಾಟಕ ಬಂದ ಅಲ್ರಿ. ಕೇಲ್ ಕತ್ತಮ್ ನಾಟಕ ಬಂದ. ಬಾಳ ಮಂಡ ಮಂದಿ ಅದಾರಿ ಇವ್ರು, ಹಡೆಗಾರ ಮಂದಿ. ಯಾರಿಗಾದ್ರೂ ಹೇಳ್ಬೇಕು, ಇವ್ರಿಗೆ ಹೇಳಕ್ಕಾಗಲ್ಲ. ಸಾವುಕಾರನ ಅನ್ನ ತಿನ್ನುವ ನಾಯಿ ಮಂಡ ಎಂದು ಇನ್ನೊಮ್ಮೆ ಉಚ್ಚರಿಸಿದರೆ ಧರ್ಮ ಯಾವುದು ಎಂದು ಲೆಕ್ಕಿಸಿದೆ ಕೊಟ್ಟಿಗೆ ಹಾಕುವ ಮಗನೇ. ರಾಯ, ನಂದಿನಿ ಹಾಲು ಕುಡಿದವರಿಗೆ ಇಷ್ಟು ಸಕ್ಕಿರಬೇಕಾದ್ರೆ ಇನ್ನು 3 ಹೊತ್ತು ಕುರಿ ತಿಂದವರಂಗೆ ಕುರಿ ಹಾಲು ಕುಡಿದ ಈ ನಮ್ಮ ರಾಯ, ಈ ನಮ್ಮ ಟಗರಿಗೆ ಇನ್ನೆಟ್ಟಿರಬೇಕಲೇ. ಕುರಿ ಹಾಲು ಕುಡಿದು ಗರ್ಜಿಸುವ ನಾಯಕ ಲೇ ಟಗರ. ಏಯ್, ಟಗರು ಅಂತ ಟಗರಿನ ಪೌರುಷ ತೋರಿಸಲು ಬಂದರೆ ಇಬ್ಬರು ಉಂಡವನ ಕತ್ತರಿಸಿ ಹಾಕುವ ಮಗನೇ. ಎತ್ತರ. ಏಯ್, ಈ ನಿಮ್ಮ ಭೂಮಿ ಹೊಲ ಯಂತ್ರವನ್ನು ಕಂಠವನಕ್ಕೆ ಹಚ್ಚಬೇಕಾಗುತ್ತದೆ. ಜೋಕೆ ಇವ್ರು ಬಾಳ ಸಣ್ಣ ಹುಡುಗರು, ಶರತ್ತ ರಾಯ. ಇವ್ರಿಬ್ಬರ ಎಂಟ್ರಿ ಹೊಲ 1971ರಲ್ಲಿ ಉಳ್ಳವನೇ ಒಡೆಯ ಎಂಬ ಸರ್ಕಾರ ಆದೇಶ ಮಾಡಿತ್ತ. ಅವಾಗ ನಿಮ್ ತಂದೆ ಬಹಳ ಸಣ್ಣವಿದ್ದ. ಗೌಡ್ರು ಉಳುಮೆ ಮಾಡ್ತಿದ್ರಂತ. ಅವಾಗ ಯಾರ ಹೊಲ ಉಳುಮೆ ಮಾಡ್ತಿದ್ರು, ಉಳುವನೇ ಒಡೆಯ ಎಂಬ ಸರ್ಕಾರ ಆದೇಶ ಇಂದಿರಾ ಗಾಂಧಿ ಮಾಡಿದ್ದ. ಅವಾಗ ಚಿದಾನಂದ ದೇಸಾಯಿ ಅವರು 99 ವರ್ಷ ಬರೆದು ಕೊಟ್ಟಿದ್ರ. ನಮಸ್ಕಾರ ಗೌಡ್ರಿ. ಇಷ್ಟೊತ್ತನಕ್ಕೆ ಪುರಾಣ ಹೇಳ್ತಿ, ಎಲ್ಲ ಅರ್ಥವಾಯ್ತು. ಇಷ್ಟ ತನಕ ಸಣ್ಣ ಆಟ ಇತ್ತು, ಇನ್ ದೊಡ್ಡ ಚಲೋ ಆತ್ ನೋಡಪ್ಪ. ಆನಂದ, ದಯಾನಂದ, ನಂದ, ನಿಂದ. ಏಯ್, ಕೊಡ್ಲಿ ಕೈಯಾಗ ಹಿಡಿದ್ರ ಮಗನ ಹಾರಿ ಹೋದಿತ್ತು. ನನ್ನ ತಂದೆಯ ವಯಸ್ಸಿನಂಗ ಇದ್ದೀಯಾ? ಸುಮ್ಮನೆ ಬಿಡ್ತಾ ಇದ್ದೀನಿ. ತಮ್ಮ ಶರತ್ ಮನುಷ್ಯನಿಗೆ ಸ್ವಲ್ಪ ಚಲೋ ಅಲ್ಪ ಈ ಗೌಡ್ರ ವಿಷಯ. ವಿಷಯ ಅಂತಂದ್ರ ನಿನ್ನ ಹೊಲದ ವಿಷಯಪ್ಪ. 26 ವರ್ಷ ಜೀತ ಮಾಡಿದ್ದಕ್ಕೆ ದೊಡ್ಡ ಗೌಡ್ರು ನಮಗೆ ಊಟ ಮಾಡಕ್ಕೆ ಕೊಟ್ಟ ಹೊಲ. ನಮ್ಮ ಜಮೀನು 2 ಎಕರೆ, ಗೌಡ್ರು ಕೊಟ್ಟಿದ್ದು 3 ಎಕರೆ. ನಿನಗೆ 3 ಮಕ್ಕಳು ಅದಾವು ಅಂತ. ಆದರೆ ನಮ್ಮ ತಾಯಿ ಗೌಡಿ ಶಹನಿ ಹಸಿದೆ ಹೊಟ್ಟೆ ತೋರಿಸಿದರೆ ಮಸೀದೆ ಕತ್ತಿ ಹಾಕಬಾರದಂತ ಹೊಲ ಕೊಟ್ರಪ್ಪ ನಮ್ಮ ಗೌಡ್ರು. ಹೊಲ ಕೊಟ್ಟ ಗೌಡರು ಹೋಗತ್ತೆ ಸತ್ತು ಹೋಗ್ಯಾರಲ್ಲ. ಹೋಗ
89ರಲ್ಲಿ ನಮ್ಮ ಪಾಟೀಲರ ಹೆಸರು ಇದೆ. ನಿಮ್ಮದು ಅಂತ ಯಾವುದರಲ್ಲಿ ಹೆಸರಿಲ್ಲ. 87ರಲ್ಲಿ ಮಾತ್ರ ನಿಮ್ಮ ಭೂಮಿಯ ಹೆಸರಿದೆ. ಏಯ್! ನಿಮಗೂ ಒಂದು ಕಾನೂನು ಇದ್ದರೆ ನಮಗೂ ಒಂದು ಕಾನೂನು ಇದ್ದೇ ಇರುತ್ತದೆ. ಕಾನೂನು ಪಂಡಿತ ಕುಡಿ ಹಾಲು ಕುಡಿದು ಗರ್ಜಿಸುವ ನಾಯಕ, ಹುಲಿ ಹಾಲು ಕುಡಿದು ದೇಸಾಯಿ ಮನೆತನದ ಮಾತು ಹುಲಿ ಕೆಳಗೆ ಇವನು. ಪ್ರಜ್ವಲ್, ಕಂದಾಯ ಇಲಾಖೆಗೆ ಹೋಗಿ ಹಣ ಸತ್ತು ಚಾರ ತಗೊಂಡು ಬಾ ಅಂತ ಹೇಳು ಕಾಳಿಂಗನಿಗೆ. ಲೇ ಗೌರವ, ಕುರಿ ಹಾಲಿನಲ್ಲಿ ನೊರೆ ಜಾಸ್ತಿ, ಕುರುವನ ಮನಸ್ಸಿನಲ್ಲಿ ಪ್ರೀತಿ ಜಾಸ್ತಿ. ಏಯ್! ಗೌಡ, ಊರಿಗೆ ಬೆಂಕಿ ಹಚ್ಚಿದವರು ನೀವು ಅಂತ ಚೆನ್ನಾಗಿ ಗೊತ್ತು. ಲೇ, ಕಂದಾಯ ಇಲಾಖೆಯವರಿಗೆ ಕೊಲೆ ಬೆದರಿಕೆ ತೋರಿಸಿ ಅವರ ಆಸ್ತಿ ಹರಿದದ್ದು ನೀವು ಅಂತ ನಮಗೆ ಗೊತ್ತಿಲ್ಲ. ನಿಮ್ಮನ್ನು ಮಕ್ಕಳಂತೆ ಜೋಪಾನ ಮಾಡಿದವರು ಅವರು ಬೇರೆ ಯಾರು ಅಲ್ಲ. ಹಿರಿಯ ನಮ್ಮ ದಯಾನಂದಪ್ಪರು ನೆನಪಿರಲಿ. ನನ್ನ ಮೇಲೆ ಆಣೆಯಾಗಿದೆ, ಮುಂದೆ ಮಾತನಾಡುವುದು. ನೋಡ್ರಿ, ದೊಡ್ಡ ಮನುಷ್ಯರು ನೀವು, ಕರುಣಾವಂತರು ನೀವು. ಕರುಣೆ ಕರುಣೆ ತೋರಲು ನಾನೇನು ಭಕ್ತಿಯಿಂದ ಎದ್ದು ಬಂದ ದೇವತಾ ಪುರುಷನೂ ಅಲ್ಲ, ಬೇಡರ ಕಣ್ಣಪ್ಪನೂ ಅಲ್ಲ. ಇದು ನನ್ನ ಹೊಲ, ಸುಮ್ಮನೆ ಹೋದ್ರೆ ಸರಿ. ನಮ್ಮ ಗೌಡ್ರು ಹೇಳೋ ಮಾತು ಕೇಳ್ರಿ, ಇಲ್ಲ ಅಂತಂದ್ರ ಉತ್ತರಾಯಣ ಕಟ್ಟಿನೇ ಸಿಗೋದಲ್ಲ ನಿಮಗ. ಏಯ್! ಎಗರಿ ಬಂದರೆ ಉಗುರಿ ತಿರುಗದಾಗೆ ಮಾಡಿಬಿಡಬೇಕಾಗುತ್ತದೆ. ನಿಮಗೆ ಎಚ್ಚರವಿರಲಿ. ನನ್ನ ಬೆನ್ನಿಗೆ ಬಿದ್ದ ಷರತ್ತನನ್ನು ಬಿಟ್ಟು ಹೋಗಲು ನಾನು ಸಿಕ್ಕಂಡಿ ಅಲ್ಲ, ಜಗಹಿಡಕನ ಮಗನೂ ನಾನಲ್ಲ. ಏ ಪ್ರಜ್ಞ, ಪಾಟೀಲನ ಹೊಲ ಅಂತ ನೀನು ಬಾ, ಷರತ್ತಿನ ಹೊಲ ಅಂತ ನಾನು ಬರುತ್ತೇನೆ. ಏಯ್! ಉರಿಗಣ್ಣಿನ ಹುಲಿಯಾಗಿ ಏಯ್! ಇಂತಹ ಉರಿಗಣ್ಣಿನ ಹುಲಿಗಳು ನಮ್ಮನ್ನು ನೋಡಿ ಹೆದರಿ ಉಳಿದುಕೊಂಡು ಹೋಗಿದ್ದವು ಎಷ್ಟು ಅಂತಾನೆ ಲೆಕ್ಕ ಇಲ್ಲ. ಬಿಗಿ ಹಿಡಿದು ಮಾತನಾಡಿದರೆ ಚೋಕೆ. ಒಂದು ಮಾತು ಹೇಳಿದ್ದಾರೆ, ಹೇಳಿ ಬಂದು ಬೀಳಬಾರದು, ಕೋಟಿ ಒಡೆಯನಿಗೆ ಕೈ ಮುಗಿಬಾರದು ಅಂತ. ಇನ್ನು ನಡೆಯುವುದು ಕುರುಕ್ಷೇತ್ರವಿದ್ದ. ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರನ್ನು ವನವಾಸಕ್ಕೆ ಕಳಿಸಿದ್ದು ಶ್ರೀಕೃಷ್ಣ ಇದ್ದ. ಇಲ್ಲಿ ಹೊಲ ಹೊಡಿತೇನೆ ಅಂತ ಮಾತ್ರ ನಿಮಗೆ ಕಾರಣ ಶ್ರೀಕೃಷ್ಣ ಇಲ್ಲ. ನಿಲ್ಲಿಸಿ ಯುದ್ಧವನ್ನು. ರಾಯ, ಶರತ್, ಹೋಗೋಣ ನಡೀರಿ. ಶ್ರೀಮಂತರೇ, ನಿಮ್ಮ ಹೊಲ ಹೌದು, ನೀವೇ ಉಳುಮೆ ಮಾಡಿ. ದೇವರ ದಯೆ ಇದ್ದರೆ ನಮ್ಮ ಹೊಲ ನಮಗೆ ದಕ್ಕುವುದು. ರಾಯ, ಶರತ್, ಹೋಗೋಣ ನಡೀರಿ.